ವಾರ್ತೆಗಳ ಪ್ರಾಯೋಜಕರು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, Patel Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಶ್ರೀ ಅಯ್ಯಪ್ಪ ಸೇವಾ ಸಮಾಜಂ ತಾಲೂಕು ಘಟಕಗಳ ಉದ್ಘಾಟನೆ. ಪ್ರತಿ ಮನೆಯಲ್ಲೂ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು. ಡಾಕ್ಟರ್ ಶಿವರಾಜ್ ಪಾಟೀಲ್. ಸಿಂಧನೂರು ನಗರಸಭೆ 27 ಜನ ಕಾರ್ಮಿಕರಿಗೆ ಕನಿಷ್ಠ ವೇತನ ನೀಡಲು ಕಾರ್ಮಿಕ ನ್ಯಾಯಾಲಯ ತೀರ್ಪು. ಜಿಲ್ಲಾಧಿಕಾರಿಗಳು ಅನುಷ್ಠಾನಗೊಳಿಸಲಿ. ನಾಗರಾಜ್ ಪೂಜಾರಿ. 27ರಂದು ಗೆಳೆಯರ ಸಾಂಸ್ಕೃತಿಕ ವೇದಿಕೆಯಿಂದ ಸಂಗೀತ ಸಂಜೆ ಸನ್ಮಾನ ಕಾರ್ಯಕ್ರಮ. ರೆಡ್ಡಿ ತಿಮ್ಮಯ್ಯ. ವಾರ್ಡ್ ನಂಬರ್ 2ರಲ್ಲಿ ಹಸಿರು ಹಬ್ಬ. ಪರಿಸರ ನಾಶವೇ ಮನುಕುಲದ ನಾಶ. ಡಾಕ್ಟರ್ ರವಿರಾಜನ್. ಮಾನಸಿಕ ಆರೋಗ್ಯ ಕಾಯ್ದೆ ಕುರಿತು ಪೊಲೀಸರಿಗೆ ತರಬೇತಿ ಕಾರ್ಯಾಗಾರ. ಮಾನಸಿಕ ಅಸ್ವಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಾಗ ನಿಯಮ ಪಾಲನೆ ಮಾಡಿ. ಎಸ್ಪಿ ಪುಟ್ಟಮಾದಯ್ಯ. ರಸ್ತೆ ಸಂಚಾರಿ ಪೊಲೀಸರಿಂದ ತಗ್ಗುಗುಂಡಿ ಮುಚ್ಚಿಸುವ ಕೆಲಸ. ಸಾರ್ವಜನಿಕರ ಶ್ಲಾಘನೆ. ಮತ್ತು ಕಲ್ಮಲದಲ್ಲಿ ಮನೆಗಳ್ಳತನ ಮಾಡಿದ 3 ಜನ ಆರೋಪಿಗಳ ಬಂಧನ. ಸಿಂಧನೂರು ನಗರಸಭೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ 27 ಜನ ಘನತ್ಯಾಜ್ಯ ವಿಲೇವಾರಿ ಕಾರ್ಯನಿರ್ವಹಿಸುತ್ತಿರುವ ಚಾಲಕರು, ಸೂಪರ್ವೈಸರ್ ಹಾಗೂ ಸೆಕ್ಯೂರಿಟಿಗಳಿಗೆ ಕಾರ್ಯ ಕಾಯ್ದೆಗಳಂತೆ ಕನಿಷ್ಠ ವೇತನ ಪಾವತಿಸುವಂತೆ ಕಲಬುರಗಿ ವಿಭಾಗದ ಸಹಾಯಕ ಕಾರ್ಮಿಕ ಆಯುಕ್ತರು ಆದೇಶ ನೀಡಿದ್ದು, ಕೂಡಲೇ ಜಿಲ್ಲಾಧಿಕಾರಿಗಳು ಕನಿಷ್ಠ ವೇತನ ವ್ಯತ್ಯಾಸ ಹಣ ಹಾಗೂ ಪರಿಹಾರವನ್ನು ಬಿಡುಗಡೆ ಕ್ರಮಗೊಳಿಸಬೇಕೆಂದು ಆಲ್ ಇಂಡಿಯಾ ಸೆಂಟ್ರಲ್ ಕೌನ್ಸಿಲ್ ಆಫ್ ಎಐಸಿಸಿಟಿಯು ಟ್ರೇಡ್ ಯೂನಿಯನ್ ರಾಜ್ಯ ಸಹ ಕಾರ್ಯದರ್ಶಿ ನಾಗರಾಜ್ ಪೂಜಾರ್ ಆಗ್ರಹಿಸಿದರು. ಸಿಂಧನೂರು ನಗರಸಭೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ 27 ಜನ ಘನತ್ಯಾಜ್ಯ ವಿಲೇವಾರಿ ಕಾರ್ಯನಿರ್ವಹಿಸುತ್ತಿರುವ ಚಾಲಕರು, ಸೂಪರ್ವೈಸರ್ ಹಾಗೂ ಸೆಕ್ಯೂರಿಟಿಗಳಿಗೆ ಕಾರ್ಮಿಕ ಕಾಯ್ದೆಗಳಂತೆ ಕನಿಷ್ಠ ವೇತನ ಪಾವತಿಸುವಂತೆ ಕಲಬುರಗಿ ವಿಭಾಗದ ಸಹಾಯಕ ಕಾರ್ಮಿಕ ಆಯುಕ್ತರು ಆದೇಶ ನೀಡಿದ್ದು, ಕೂಡಲೇ ಜಿಲ್ಲಾಧಿಕಾರಿಗಳು ಕನಿಷ್ಠ ವೇತನ ವ್ಯತ್ಯಾಸ ಹಣ ಹಾಗೂ ಪರಿಹಾರವನ್ನು ಬಿಡುಗಡೆಗೆ ಕ್ರಮವಹಿಸಬೇಕೆಂದು ಆಲ್ ಇಂಡಿಯಾ ಸೆಂಟ್ರಲ್ ಕೌನ್ಸಿಲ್ ಆಫ್ ಎಐಸಿಸಿಟಿಯು ಟ್ರೇಡ್ ಯೂನಿಯನ್ ರಾಜ್ಯ ಸಹ ಕಾರ್ಯದರ್ಶಿ ನಾಗರಾಜ್ ಪೂಜಾರ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 2016ರಿಂದ ಸಿಂಧನೂರು ನಗರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ 27 ಜನ ಕಾರ್ಮಿಕರಿಗೆ ಕನಿಷ್ಠ ವೇತನ ನೀಡದೆ ವಂಚಿಸಲಾಗಿತ್ತು. ಅನೇಕ ಬಾರಿ ಹೋರಾಟ ಹಾಗೂ ಮನವಿ ನೀಡಿದರೂ ಸ್ಪಂದಿಸದೆ ಹೋದಾಗ ಕಲಬುರಗಿ ವಿಭಾಗ ಕಾರ್ಮಿಕ ಆಯುಕ್ತರ ಮೊರೆ ಹೋಗಲಾಗಿತ್ತು. ಅರ್ಜಿ ವಿಚಾರಣೆ ನಡೆಸಿರುವ ಆಯುಕ್ತರು ಅಕ್ಟೋಬರ್ 8ರಂದು ಆದೇಶ ಹೊರಡಿಸಿದ್ದಾರೆ. 27 ಜನ ಕಾರ್ಮಿಕರಿಗೆ ಕನಿಷ್ಠ ವೇತನ ವ್ಯತ್ಯಾಸ ಹಣ 73,55,000 ರೂಪಾಯಿ ಹಾಗೂ ಪರಿಹಾರವಾಗಿ 1,35,000 ರೂಪಾಯಿ ಪರಿಹಾರ ಸೇರಿ 74,90,000 ಹಣವನ್ನು ನೀಡುವಂತೆ ಆದೇಶಿಸಿದ್ದಾರೆ. 30 ದಿನದ ಒಳಗೆ ಕಾರ್ಮಿಕ ಇಲಾಖೆ ಆಯುಕ್ತರ ಬ್ಯಾಂಕ್ ಖಾತೆಗೆ ಠೇವಣಿ ನೀಡಲು ಸೂಚಿಸಲಾಗಿದೆ. ವಿಫಲರಾದಲ್ಲಿ ವಸೂಲಾತಿಗೆ ಆದೇಶಿಸುವುದಾಗಿ ಎಚ್ಚರಿಸಿದ್ದಾರೆ. ಸಿಂಧನೂರು ನಗರಸಭೆ ಆಡಳಿತ ಅಧಿಕಾರಿಯಾಗಿರುವ ಜಿಲ್ಲಾಧಿಕಾರಿಗಳು ಕೂಡಲೇ ಹಣವನ್ನು ಠೇವಣಿ ನೀಡುವ ಮೂಲಕ ಪಾವತಿಗೆ ಕ್ರಮ ವಹಿಸಬೇಕು. ಕಾರ್ಮಿಕ ಇಲಾಖೆ ಕಾರ್ಮಿಕರ ಪರವಾದ ತೀರ್ಪು ನೀಡಿರುವುದು ಸ್ವಾಗತಾರ್ಹವಾಗಿದ್ದು, ಕಾರ್ಮಿಕರ ಹೋರಾಟಕ್ಕೆ ಸಂದ ಜಯವಾಗಿದೆ. ಪೌರಾಡಳಿತ ಸಚಿವರು, ನಿರ್ದೇಶಕರು ಸೂಕ್ತ ನಿರ್ದೇಶನ ನೀಡಿ ಅನ್ಯಾಯಕ್ಕೆ ಒಳಗಾಗಿರುವ ಕಾರ್ಮಿಕರಿಗೆ ಬಾಕಿ ವೇತನ ಪಾವತಿಸಲು ಕ್ರಮ ವಹಿಸಬೇಕು. ವಿಳಂಬವಾದಲ್ಲಿ ನ್ಯಾಯಾಂಗ ಮೊರೆ ಹೋಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಸರ್ಕಾರದಿಂದ ಏನು ಸಿಗಬೇಕಾಗಿತ್ತು, ಮೂಲಭೂತವಾಗಿ ನ್ಯಾಯಯುತವಾಗಿ ಕಾನೂನುಬದ್ಧ ಅವರ ಬೇಡಿಕೆಗಳನ್ನು ಇಟ್ಕೊಂಡು ನಮ್ಮ ಸಂಘಟನೆ ಸುಮಾರು ವರ್ಷಗಳಿಂದ ಬೀದಿ ಹೋರಾಟವನ್ನು ಮಾಡಿಕೊಂಡು ಬಂದಿದೆ. ಈಗಾಗಲೇ ಬೀದಿ ಹೋರಾಟದಲ್ಲಿ ಕೆಲವು ಸಂಬಳವನ್ನು ಹೆಚ್ಚು ಮಾಡಿದ್ದು,
ಅವರ ಹಕ್ಕುಗಳು ಏನಿದೆ ಅವನ್ನೆಲ್ಲ ತಗೊಂಡಿದ್ದು ನಾವು ಸಂಘಟನೆಗೆ ಅದು ಕೀರ್ತಿ ಸಲ್ಲುತ್ತದೆ. ಈಗಾಗಲೇ ನಮ್ಮ ಸಂಘಟನೆ ಬಹಳಷ್ಟು ಕನಿಷ್ಠ ವೇತನ, ಈಗಾಗಲೇ ನಗರಸಭೆ ಘನತ್ಯಾಜ್ಯ ವಿಲೇವಾರಿ ವಿಭಾಗದಲ್ಲಿ ಕೆಲಸ ಮಾಡುವಂಥ ಅತ್ಯಂತ ಮಹತ್ವಪೂರ್ಣವಾದಂಥ ಕೆಲಸದಲ್ಲಿ ತೊಡಗಿರುವಂಥ ಕಾರ್ಮಿಕರಿಗೆ ಸಂವಿಧಾನ ಹಕ್ಕುಗಳಿಂದ ವಂಚಿತರಾಗಿದ್ದಾರೆ. ಅವನ್ನೆಲ್ಲ ಸರ್ಕಾರದಲ್ಲಿ ಸಿಗಬೇಕಾದಂಥ ಕನಿಷ್ಠ ವೇತನ ಸಿಕ್ಕಿರಲಿಲ್ಲ. ಆ ಕನಿಷ್ಠ ವೇತನ ಕೊಡಬೇಕಂತೇಳಿ ನಾವು ALC ಸಹಾಯಕ ಕಾರ್ಮಿಕ ಆಯುಕ್ತರಲ್ಲಿ ಒಂದು ಐಡೆಂಟಿಫಿಕೇಶನ್ ಕೇಸನ್ನು ದಾಖಲೆ ಮಾಡಿದ್ವಿ 1.5 ವರ್ಷದಿಂದ. ಈಗಾಗಲೇ 1.5 ವರ್ಷದಿಂದ ನಿರಂತರ ವಾದ ವಿವಾದಗಳನ್ನು ಎಲ್ಲವನ್ನ ಪರಿಶೀಲಿಸಿ ನಮ್ಮ ವಿರುದ್ಧ ನಗರಸಭೆ ಆಡಳಿತ ಮಂಡಳಿ ಒಬ್ಬ ಲಾಯರ್ನ ಇಟ್ಟು ಆ ಲಾಯರ್ನ ವಾದನ ಅಮಾನ್ಯ ಮಾಡಿ ನಮ್ಮ ಪರವಾಗಿ ಈಗಾಗಲೇ ನಮಗೆ ಕಾರ್ಮಿಕರಿಗೆ ಕನಿಷ್ಠ ವೇತನ ಏನು ಕೊಡಬೇಕಾಗಿತ್ತು ಅದನ್ನು ಕೊಡ್ರಿ ಅಂತೇಳಿ ಇವತ್ತು ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ. ಕನಿಷ್ಠ 75 ಲಕ್ಷ 2016 ಹಿಡಿದು 2023ವರೆಗೆ ಕಾರ್ಮಿಕರಿಗೆ ಕನಿಷ್ಠ ವೇತನ ಕೊಟ್ಟಿಲ್ಲ, ಅವರಿಗೆ ಕೊಡಬೇಕು ಅಂತೇಳಿ ಇವತ್ತು ಮಹತ್ವದ ಆದೇಶನ ನಮ್ಮ ಸಂಘಟನೆ ಸ್ವಾಗತದ ಜೊತೆಗೆ ಇದು ನಮ್ಮ ಹೋರಾಟದ ಗೆಲುವು, ಇದು ಕಾರ್ಮಿಕರ ಗೆಲುವು. ಆ ಕಾರಣಕ್ಕಾಗಿ ಈ ಆದೇಶ ಬಹಳ ಮಹತ್ವದಾಗಿದೆ. ಅನ್ನೋ ಕಾರಣಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣವೇ 75 ಲಕ್ಷ ಸಾಲವನ್ನ ಜಮಾ ಮಾಡಬೇಕು ಕಾರ್ಮಿಕರಿಗೆ, ಈ ಆದೇಶನ ಜಾರಿ ಮಾಡಬೇಕಂತೇಳಿ AICCT ಸಂಘಟನೆ ಬಲವಾಗಿ ಒತ್ತಾಯ ಮಾಡ್ತಿದೆ. ಒಂದು ವೇಳೆ ಈ ಆದೇಶ ಪಾಲನೆ ಮಾಡಿಲ್ಲ ಅಂದ್ರೆ ಈಗಾಗಲೇ ನಾವು ಪ್ರಶ್ನೆ ಕೊಟ್ಟಿದ್ದೀವಿ, ಆಡಳಿತ ಅಧಿಕಾರಿಗಳಾಗಿದ್ದಾರೆ. ಈಗ ನಾನು ಜಿಲ್ಲಾಧಿಕಾರಿ ಒತ್ತಾಯ ಮಾಡೋದಿಷ್ಟೇ, ತಕ್ಷಣವೇ ಈ ಆದೇಶನ ಜಾರಿ ಮಾಡಬೇಕು. ಕಾರ್ಮಿಕರಿಗೆ ಕನಿಷ್ಠ ವೇತನದಲ್ಲಿ ಏನು ವ್ಯತ್ಯಾಸ ಆಗಿದೆ ಮತ್ತು 5,000 ಏನು ಪರಿಹಾರ ರೀತಿಯಲ್ಲಿ ಪರಿಹಾರ ಕೊಡ್ಬೇಕಂತೇಳಿ ಆರ್ಡರ್ ಆಗಿದೆ, ಆ ಆರ್ಡರ್ನ ಜಾರಿ ಮಾಡಬೇಕು. ಕಾರ್ಮಿಕರು ಸಂಕಷ್ಟದಲ್ಲಿದ್ದಾರೆ, ಆ ಸಂಕಷ್ಟಕ್ಕೆ ನೆರವಿಗೆ ಧಾವಿಸಬೇಕು, ಅವರ ಹಕ್ಕುಗಳನ್ನು ಜಾರಿ ಮಾಡಬೇಕಂತೇಳಿ AICCT ಸಂಘಟನೆ ಪರವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಹೆಸರು ಹೇಳೋದನ್ನ ಮತ್ತೆ ಮುಖ್ಯವಾಗಿ ನಾಗರಾಜ್ ಪೂಜಾರ್ ರಾಜ್ಯ ಸಹ ಕಾರ್ಯದರ್ಶಿ, ಅದೇ ರೀತಿಯಾಗಿ ನಮ್ಮ ಸಂಘಟನೆ ಜಿಲ್ಲಾಧ್ಯಕ್ಷರು ಅಜಿತ್ ಜಾಗೀರ್ದಾರ್, ಇನ್ನೊಬ್ಬ ಸಂಘಟನೆಯ ಮುಖಂಡರು ಅನಿಲ್ ಮತ್ತು ಈ ಸಂಘಟನೆಯ ಜಿಲ್ಲಾ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಅಜೀಜ್ ಜಾಗೀರ್ದಾರ್, ಅನಿಲ್, ಜಿಲಾನಿ, ಮೌನೇಶ್, ಅಂಬರೇಶ್, ಕರಿಯಪ್ಪ ಇದ್ದರು. ನಗರಸಭೆ ಅಯ್ಯಪ್ಪಸ್ವಾಮಿ ದೇವಸ್ಥಾನದಲ್ಲಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸೇವಾ ಸಮಾಜದ ಜಿಲ್ಲಾ ಕಾರ್ಯಕಾರಿ ಸಮಿತಿ ಹಾಗೂ ತಾಲೂಕು ಘಟಕ ಉದ್ಘಾಟನಾ ಕಾರ್ಯಕ್ರಮವನ್ನು ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಉದ್ಘಾಟಿಸಿದರು. ಶ್ರೀ ಅಯ್ಯಪ್ಪ ಸ್ವಾಮಿ ಶಕ್ತಿ ಅದ್ಭುತವಾದುದು, ಶಕ್ತಿಶಾಲಿಯಾದಂತಹ ದೈವವೆಂದು ಹೇಳಿದರು. ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳೆಂದರೆ ಜಗತ್ತಿನ ಯಾವ ಮೂಲೆಯಲ್ಲಿಯೂ ನೋಡಿದರೂ ಇದ್ದಾರೆ. ಪ್ರತಿ ಮನೆಯಲ್ಲೂ ಅಯ್ಯಪ್ಪನ ಸ್ವಾಮಿಯ ಭಕ್ತಾದಿಗಳನ್ನು ಇರುವುದು ಕಾಣುತ್ತೇವೆ. ರಾಯಚೂರಿನಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ಜಿಲ್ಲಾ ಕಾರ್ಯಕಾರಿ ಸಮಿತಿ ಹಾಗೂ ತಾಲೂಕು ಘಟಕಗಳ ಉದ್ಘಾಟನಾ ಕಾರ್ಯಕ್ರಮ ಇಂದು ಹಮ್ಮಿಕೊಳ್ಳಲಾಗಿದ್ದು ತುಂಬ ಸಂತೋಷದ ವಿಚಾರವಾಗಿದೆ ಎಂದರು. ಎಲ್ಲ ಸಮಾಜದವರಿಗೆ ಒಂದೇ ರೀತಿಯ ಆಶೀರ್ವಾದ ಅಯ್ಯಪ್ಪ ಸ್ವಾಮಿ ಮಾಡುತ್ತಾರೆ. ಯಾವುದೇ ಭೇದ ಭಾವವಿಲ್ಲದೆ ಆತನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಎಂದರು. ಯಾವತ್ತು ಅಯ್ಯಪ್ಪ ಸ್ವಾಮಿಯ ಇರುಮುಡಿ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೆ, ಪ್ರತಿ ವರ್ಷ ಭಾಗವಹಿಸ್ತಿದ್ದೆ. ಸುಮಾರು 20-25 ವರ್ಷದಿಂದ ಭಾಗವಹಿಸಿದ್ದೆ. ಅವ್ರು ಮಾಡುವಂತಹ ಶ್ರದ್ಧಾ ಭಕ್ತಿಯಿಂದ ಏನು ಕಾರ್ಯ ಮಾಡ್ತಾರೆ, ನಿಜವಾಗ್ಲೂ ಮೈ ರೋಮಾಂಚನ ಆಗ್ತದೆ. ಬೆಳಗ್ಗೆ 4 ಗಂಟೆಗೆ ಅದು ಚಳಿಯಲ್ಲಿ ಎದ್ದು ಸ್ನಾನ ಮಾಡಿ ಅಯ್ಯಪ್ಪ ಒಂದು ದೇವಸ್ಥಾನದಲ್ಲಿ ತಾವು ಎಲ್ಲಿರ್ತಾರೋ ಏನಿರ್ತಾರೋ ಒಂದು ಗುಡಿ ಮಂಟಪ ಎಲ್ಲಿ ಬೇಕಲ್ಲೇ ತಾವು ವಾಸ ಮಾಡಿ ಎಲ್ಲವನ್ನೂ ಎದುರಿಸಿ, ಬಹುಶಃ ಅಷ್ಟೊಂದು ಕಷ್ಟ ಯಾವ ದೇವರಲ್ಲಿನೂ ಭಕ್ತಿನಲ್ಲಿ ಸಿಗಂಗಿಲ್ಲ. ಬಹುಶಃ ಅಷ್ಟೇ ಪವರ್ಫುಲ್ ದೇವರು ಅಯ್ಯಪ್ಪ ಸ್ವಾಮಿ ನಿಮಗೆಲ್ಲ ಆಶೀರ್ವದಿಸ್ತಾರೆ. ಅಂತ ಶಕ್ತಿಯುತವಾದಂತ ದೇವರು ಅಯ್ಯಪ್ಪ ಸ್ವಾಮಿ. ಇವತ್ತು ಬಹುಶಃ ಜಗತ್ತಿನಲ್ಲಿ ಯಾವ ದೇವರಿನಲ್ಲಿ ಅಷ್ಟು ಭಕ್ತರು ಇರ್ತಾರೋ ಗೊತ್ತಿಲ್ಲ, ಆದ್ರೆ ಅಯ್ಯಪ್ಪ ಸ್ವಾಮಿಯ ಭಕ್ತರಂದ್ರೆ ಜಗತ್ತಿನ ಯಾವ ಮೂಲೆಯಲ್ಲಿ ಇಲ್ಲ ಅಂತ
ಬಹುಶಃ ಇಂಥ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಲಾರ್ದವ್ರು ಇಲ್ಲಾರಂಗಿಲ್ಲ. ಪ್ರತಿಯೊಂದು ಮನೆಯಲ್ಲಿರೋ ಅಯ್ಯಪ್ಪ ಸ್ವಾಮಿ ಮಾಲೆ ಒಂದಿನ ಒಬ್ರು ಯಾವುದೋ ಒಂದು ವರ್ಷದಲ್ಲ ಹಾಕೊಂಡು ಹೋಗ್ತಿಲ್ಲ. ನಿಜವಾಗ್ಲೂ ನಾವೆಲ್ಲರೂ ಧನ್ಯರು. ಬಹುಶಃ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ನಮ್ಮ ರಾಯಚೂರಿನ ಜನರ ಮೇಲೆ ಇದೆ ಅಂದ್ರೆ ತಪ್ಪಾಗಲಿಕ್ಕೆ. ರಾಯಚೂರಿನಲ್ಲಿ ಎಲ್ಲವೂ ಶಾಂತಿ ರೀತಿಯಲ್ಲಿ, ನಮ್ಮಲ್ಲಿ ಯಾವ ಗಲಾಟೆ ಇಲ್ಲ, ಎಲ್ಲರೂ ಶಾಂತಿ ರೀತಿಯಲ್ಲಿ, ಎಲ್ಲ ಸೌಹಾರ್ದಯುತವಾಗಿ, ಯಾವ ಸಮಾಜ ದೊಡ್ಡ ಸಮಾಜ ಸಣ್ಣ ಸಮಾಜ, ನೀನು ದೊಡ್ಡಂತ ನಾನು ಸಣ್ಣ ಯಾವುದಿಲ್ಲ. ರಾಯಚೂರಿನಲ್ಲಿ ಸಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಅಯ್ಯಪ್ಪ ಸ್ವಾಮಿಯ ಶಕ್ತಿ ನಮ್ಮೆಲ್ಲರ ಬೆನ್ನಿಗೆ ತಪ್ಪಾಗಿದೆ. ಯಾಕಂದ್ರೆ ಅಯ್ಯಪ್ಪ ಸ್ವಾಮಿ ಭಕ್ತರಂದ್ರೆ ಯಾರು ನಾವು ಯಾವ ಸಮಾಜ ಈ ಸಮಾಜ ಅಂತ ನೋಡೋದಿಲ್ಲ. ಅಯ್ಯಪ್ಪ ಸ್ವಾಮಿ ಎಲ್ಲ ಸಮಾಜದವರು ಎಲ್ಲರೂ ಒಂದೇ ರೀತಿಯ ಆಶೀರ್ವಾದ. ಯಾರಪ್ಪ ದೊಡ್ಡ ಸಮಾಜ ಇರ್ತದೆ, ದೊಡ್ಡ ಭಕ್ತ ಇರ್ತಾರೆ, ದೊಡ್ಡ ಶ್ರೀಮಂತ ಭಕ್ತ ಇರ್ತಾರೆ, ಅದಕ್ಕೆ ಬೇರೆ ಆಶೀರ್ವಾದ ಇರಲಿಲ್ಲ. ಅಯ್ಯಪ್ಪ ಸ್ವಾಮಿ ಹತ್ರ, ಅಯ್ಯಪ್ಪ ಸ್ವಾಮಿ ಹತ್ರ ಅಮ್ಮನಿಗೂ ಅದೇ ಆಶೀರ್ವಾದ, ಭಕ್ತರಿಗೂ ಅದೇ ಆಶೀರ್ವಾದ. ಎಲ್ಲರಿಗೂ ಸಮಾನವಾಗಿ ನೋಡಿ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಆಶೀರ್ವಾದ. ಯಾರಿಗೆ ಏನ್ ಬೇಕೋ ಅದನ್ನು ಕರುಣಿಸುವಂತ ಶಕ್ತಿ ಅಯ್ಯಪ್ಪ ಸ್ವಾಮಿಯಲ್ಲಿ ತಪ್ಪಾಗಲಿಕ್ಕಿಲ್ಲ. ಅಂತ ಮಹಾನ್ ದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ. ನೀವೇನು ಭಕ್ತಿಯಿಂದ ಮಾಡ್ತಾ ಇದ್ದೀರಿ, ನಿಮ್ಮ ಭಕ್ತಿಯ ಮನಕ್ಕೆ ಹೋಗೊಟ್ಟು ಅಯ್ಯಪ್ಪ ಸ್ವಾಮಿ ಇನ್ನೂ ಹೆಚ್ಚು ನಮ್ಮ ರಾಯಚೂರಿನ ಜನರಿಗೆ ಆಶೀರ್ವದಿಸಲು ಅಂತ ಹೇಳಿ, ನಿಮ್ಮೆಲ್ಲರ ಏನೇ ಕಾರ್ಯ ಆಗಲಿ ಯಾವತ್ತೂ ನಾನು ಬೆನ್ನೆಲುಬು ಇರ್ತೇನೆ ಅಂತ ಹೇಳಿ, ಬಹುಶಃ ಕಾರಣಾಂತರಗಳಿಂದ ನಾನು ಮಾಲೆ ಹಾಕೋದಾಗಿಲ್ಲ ಇದುವರೆಗೆ. ನಾವು ವೈದ್ಯನಾಗಿ ಹಂಗೆ ಬೆಳೆದ್ವಿ, ಅದಾದ್ಮೇಲೆ ನಮಗೂ ಟೈಮ್ ಇಲ್ಲ, ವೈದ್ಯಕೀಯ ವೃತ್ತಿಯಲ್ಲೇನೂ ಹಂಗೆ ಬಿಸಿ ಇರ್ತಿದ್ದಿಲ್ಲ. ಅದಾದ್ಮೇಲೆ ಶಾಸಕನಾದೀವಿ ನಿಮ್ಮೆಲ್ಲರ ಆಶೀರ್ವಾದದಿಂದ. ಅವಾಗೂ ನಮಗೆ ಪುರುಷತ್ವಿಲ್ಲ ಆಗಿದೆ. ಹಾಗಾಗಿ ನಾನು ಒಂದ್ಸರಿ ಹಾಕ್ಬೇಕು ಅಂತ ಹೇಳಿ ನನ್ನ ಮನಸ್ಸಲ್ಲಿದೆ. ಅದು 7 ದಿನ 8 ದಿನ ಹಾಕಿ ಸಾಕು ಅಂತ ಹೇಳಿ ಬಹಳಷ್ಟು ದಿನ ಅಡ್ವೈಸ್ ಮಾಡಿದೆ. ನಮಗೆ ಎಷ್ಟು ದಿನ ಆಗ್ತದೆ ನೋಡೋಣ ಅಂತ ನಾನು ಕಾಯ್ತಾ ಇದ್ದೀನಿ. ಅಯ್ಯಪ್ಪ ಸ್ವಾಮಿ ನಾವು ಹೋಗ್ಬೇಕಂದ್ರೆ ಸಿಗಂಗಿಲ್ಲ ಅಂತ, ಅಥವಾ ಯಾರು ಬೇಕೋ ಕರ್ಸ್ಕೊತಾರಂತ ಆ ಶಕ್ತಿ ಅಯ್ಯಪ್ಪ ಸ್ವಾಮಿಯಲ್ಲಿ ಇದೆ. ಅಯ್ಯಪ್ಪ ಸ್ವಾಮಿ ಕರ್ಸ್ಕೊಳ್ಳುವಂತ ಶಕ್ತಿ ಅಯ್ಯಪ್ಪ ಸ್ವಾಮಿಯಲ್ಲಿ ಇದೆ ಅಂತ ತಪ್ಪಾಗಲಿಕ್ಕಿಲ್ಲ. ಆ ಶಕ್ತಿ ಆ ದೇವರು ನನ್ನ ಮೇಲೆ ಉಪಯೋಗ ಮಾಡಿಕೊಂಡು ನನ್ನ ಕರೆಸಲಿ ಅಂತ ಆ ದೇವರಲ್ಲಿ ಬೇಡ್ಕೊಂಡು ನನಗೂ ನೀವು ಎಲ್ಲರೂ ಒಳಿತಾಗಲಿ, ಅಯ್ಯಪ್ಪ ಸ್ವಾಮಿಯಿಂದ ಆಶೀರ್ವಾದ ಸಿಗಲಿ ಅಂತ ಹೇಳಿ ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಬಹಳ ಸುಂದರವಾಗಿ ಶಬರಿಮಲೈ ಅಯ್ಯಪ್ಪ ಸೇವಾ ಸಮಾಜ ಕರ್ನಾಟಕ ಇದರ ಉದ್ದೇಶ, ದೇವೋದ್ದೇಶ, ಸಮಾಜದ ಉದ್ಧಾರ, ಸಂಘಟನೆ, ದಾಸೋಹ, ಸೇವಾ ಮನೋಭಾವನೆಯ ಬಗ್ಗೆ ಶ್ರೀಗಳು ಬಹಳ ಸುಂದರವಾಗಿ ವೇದಿಕೆಯ ಮುಖಾಂತರವಾಗಿ ಶಬರಿಮಲೈ ಅಯ್ಯಪ್ಪ ಸೇವಾ ಸಮಾಜ ಕರ್ನಾಟಕ ರಾಯಚೂರು ತಾಲೂಕು ಘಟಕಗಳ ಪದಾಧಿಕಾರಿಗಳಿಗೆ ತಮ್ಮ ಕಿವಿ ಮಾತನ್ನು ಬಹಳ ಸುಂದರವಾಗಿ ನಿಮ್ಮೆಲ್ಲರ ಕರ್ಣಕ್ಕೆ ಮುಟ್ಟಿಸಿದ್ದಾರೆ. ಬೇಕು ಬೇಡವೋ ಅನ್ನುವಂತಹ ವಿಚಾರದ ಮೇಲೆ ಕೂಡ ಅವರು ಬಹಳ ಸುಂದರವಾಗಿ ನಿಮ್ಮೆಲ್ಲರ ಕರ್ಣಕ್ಕೆ ಮಂಡಿಸಿದಂಥವರಾಗಿದ್ದಾರೆ. ಈ ರಾಯಚೂರು ತಾಲೂಕು ಘಟಕಗಳ ಪದಾಧಿಕಾರಿಗಳನ್ನು ಕೂಡ ಈ ವೇದಿಕೆಯ ಮೇಲೆ ಅವರು ಪದಾಧಿಕಾರಿಗಳಾಗಿ ತಮ್ಮ ಸ್ಥಾನವನ್ನು ಅಲಂಕರಿಸುವ ಕಾರ್ಯಕ್ಕೆ ಕೂಡ ಈ ವೇದಿಕೆ ಚಾಲನೆ ಕೊಡ್ತಾ ಇದೆ. ಅಷ್ಟೇ ಅಲ್ಲದೆ ನಮ್ಮ ನಲ್ಲೂರಿಯ ಶಾಸಕರಾಗಿರುವಂತಹ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಬಹಳ ಅಭಿಮಾನ ತುಂಬಿ ನಾನು ಕೂಡ ಒಂದಿಷ್ಟು ದಿವಸ ಮಾಲಾಧಾರಿ ಆಗಬೇಕು ಅಂತ ತಿಳ್ಕೊಂಡು ನಿಮ್ಮೆಲ್ಲರನ್ನ ನೋಡಿ ಅವರು ಭಾವುಕರಾಗಿ ಭಾವುಕತೆಯಿಂದ ತಮ್ಮೆರಡು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಸಂದರ್ಭೋಚಿತ ಸಮಯೋಚಿತವಾಗಿ ಇವರು ಮಾತಾಡಿದ್ದಾರೆ ಅಂತ ತಿಳ್ಕೊಂಡು ಭಾಸವಾಗಿ ಜಿಲ್ಲಾಧ್ಯಕ್ಷರಾದ ನಾಗರಾಜ್ ರಾಜಲಬಂಡಿ ಮಾತನಾಡಿದರು. ಎಸ್ ಪಿ ಶೇಖರ್ ಇನ್ನು ಅನೇಕರು ನನಗೆ ಬೆಂಬಲ ನೀಡಿ ಪ್ರತಿಯೊಂದು ವಿಷಯದಲ್ಲಿ ಸಹಾಯ ಮಾಡಿ ಹೆಜ್ಜೆಗೆ ನನ್ನ ಜೊತೆಯಲ್ಲಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಾಧ್ಯ ಮಾಡಿದ್ದಾರೆ. ಈ ಜಿಲ್ಲಾ ಕಾರ್ಯಕಾರಿ ಸಮಿತಿ ತಾಲೂಕುಗಳ ಉದ್ಘಾಟನಾ ಸಮಾರಂಭ ನಾವು ಹೆಮ್ಮೆಯಿಂದ ಹೇಳ್ತೀವಿ. ನಮ್ಮ ಸಾಹಸಂಭದಲ್ಲಿ ಸಂಸ್ಕಾರವಾಗಿ ಬೆಳೆಯಬೇಕು. ತಮಿಳುನಾಡು, ಕೇರಳದಲ್ಲಿ ಸಾಕಷ್ಟು ಬೆಳೆದಿದೆ, ಕರ್ನಾಟಕದಲ್ಲಿ ಸಾಕಷ್ಟು ಬೆಳೆದಿದೆ.
ಈಗ ಸಾಕಷ್ಟು ಗಳಿಸಲು ನಮ್ಮ ಅಯ್ಯಪ್ಪ ಸ್ವಾಮಿ ಅನುಗ್ರಹದಿಂದ ಹಾಗೂ ಗುರುಗಳು ಹಾಗೂ ರಾಜ್ಯದ ಪದಾಧಿಕಾರಿಗಳ ಆಶೀರ್ವಾದದಿಂದ ಹೆಮ್ಮರವಾಗಿ ಬೆಳೀಲಿ ಸಾಸು. ಈಗ ಈ ಉದ್ಘಾಟನಾ ಸಮಾರಂಭದಲ್ಲಿ ತಾವೆಲ್ಲ ಬಂದಿದ್ದೇವೆ. ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಈಗ ನಾವು ಇವತ್ತು ನಿಮ್ಮ ಮುಂದೆ ಬಂದು ಕೂತಿದ್ದಾರೆ. ಅವತ್ತು ಸಹ ಹೋರಾಟ ಮಾಡಿ ಲಾರಿಲಿರ್ತಕ್ಕಂಥ ಆ ಹೆಣಗಳು ಅಂದರೆ ನಮ್ಮ ಅಯ್ಯಪ್ಪ ಭಕ್ತರು ಅವರೆಲ್ಲ ಈಚೆ ತೆಗೆದು ಸ್ಟೇಟ್ ವೈಸ್ ವಿಂಗಡಿಸಿ ಅಲ್ಲಿ ಪೆರುನಾಳು ಅಂತ ಒಂದು ಊರಿದೆ, ನೋಡಿದ್ದೀರಾ? ಪೆರುನಾಳು ಅಯ್ಯಪ್ಪ ಟೆಂಪಲ್ ಇದೆ. ಅಲ್ಲಿ ಒಂದು ಶಬರಿ ಶರಣಾಶ್ರಮ ಅಂತ ಇದೆ. ಅಯ್ಯಪ್ಪ ಸ್ವಾಮಿಯ ಮಕ್ಕಳನ್ನು ಅಂದರೆ ವನವಾಸಿಯ ಮಕ್ಕಳನ್ನು ಒಂದು 60-70 ಜನ ಮಕ್ಕಳನ್ನು ಅವರು ಸಾಕ್ತಾ ಒಂದು ಆಶ್ರಮ ಮಾಡಿದ್ದಾರೆ. ಅವರಿಗೆ ವಿದ್ಯಾಭ್ಯಾಸ ಕೊಡ್ತಾರೆ. ಅಲ್ಲಿ ಆ ಒಂದು ಏನು ಹೆಣಗಳನ್ನು ವಿಂಗಡಿಸಿ ಆಯಾ ರಾಜ್ಯಕ್ಕೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥದ್ದು ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ. ಅಲ್ಲಿ ನೀವೆಲ್ಲ ತಿಳ್ಕೊಂಡಾಗೆ ಶಬರಿಮಲೆ. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಸದಸ್ಯರಾದ ಪಿ ಯಲ್ಲಪ್ಪ, ಪುಂಡ್ಲ ರಾಜೇಂದ್ರ ರೆಡ್ಡಿ, ಗುಂಜಳ್ಳಿ ಸುರೇಶ್, ಗೋವಿಂದ್, ಪ್ರತಾಪ್ ಗೌಡ, ಕೇಶವ್ ರೆಡ್ಡಿ, ಇನ್ಕೇಬಲ್ ಮೋಹನ್ ಕುಮಾರ್, ಸುರೇಶ್, ವೀರೇಶ್ ಬಡಿಗೇರ್, ವೈ ಗೋಪಾಲ್ ರೆಡ್ಡಿ ಸೇರಿದಂತೆ ಅಯ್ಯಪ್ಪ ಭಕ್ತಾದಿಗಳು, ಮಾಲಾಧಾರಿಗಳು ಇದ್ದರು. ಗೆಳೆಯರ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಕನ್ನಡ, ತೆಲುಗು, ಹಿಂದಿ ಚಿತ್ರಗೀತೆಗಳ ಸಂಗೀತ ಸಂಜೆ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ನಾಳೆ ಸಂಜೆ 5:30ಕ್ಕೆ ನಗರದ ಪಂಡಿತ್ ಸಿದ್ದರಾಮಯ್ಯ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷ ರೆಡ್ಡಿ ತಿಮ್ಮಾರೆಡ್ಡಿ ಹೇಳಿದರು. ಗೆಳೆಯರ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಕನ್ನಡ, ತೆಲುಗು, ಹಿಂದಿ ಚಿತ್ರಗೀತೆಗಳ ಸಂಗೀತ ಸಂಜೆ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ನಾಳೆ ಸಂಜೆ 5:30ಕ್ಕೆ ನಗರದ ಪಂಡಿತ್ ಸಿದ್ದರಾಮಯ್ಯ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದೆ ಎಂದು ಅಧ್ಯಕ್ಷ ರೆಡ್ಡಿ ತಿಮ್ಮಯ್ಯ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮ ಉದ್ಘಾಟನೆಯನ್ನು ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹಮಾಡಿಗಿರಿ ಅವರು ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಹಿರಿಯ ನ್ಯಾಯವಾದಿ ಸಿಎಸ್ ರಸ್ತಾಪುರ ಅವರು ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಆರ್ಡಿಎ ಮಾಜಿ ಅಧ್ಯಕ್ಷ ಬಿ ಗೋವಿಂದ್, ಕಾಂಗ್ರೆಸ್ ಮುಖಂಡ ಈರಣ್ಣ ಭಂಡಾರಿ, ನಿವೃತ್ತ ಶಿರಸ್ತೇದಾರ್ ವಿಠೋಬರಾವ್, ನಿವೃತ್ತ ಮೋಟಾರು ವಾಹನ ನಿರೀಕ್ಷಕ ವೆಂಕಟೇಶ್ವರರಾವ್, ಹಿರಿಯ ಕಲಾವಿದ ಜಿತೇಂದ್ರ ಆರ್ಯ, ನಿವೃತ್ತ ಪ್ರಾಚಾರ್ಯ ಅಲ್ಲಾಬಕ್ಷ್ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಸಂಗೀತ ಕಾರ್ಯಕ್ರಮದಲ್ಲಿ ಟಿ ಚಂದ್ರಶೇಖರ್ ರೆಡ್ಡಿ ವಕೀಲ್, ಮಲ್ಲಣ್ಣ ಹರವಾಳ ವಕೀಲ್, ಇಲಿಯಾಸ್ ಕೃಷ್ಣಮೂರ್ತಿ ವಕೀಲ್, ರಾಜಶೇಖರ್ ರಂಗ ವಕೀಲ್, ರಮೇಶ್ ವಕೀಲ್, ಅಕ್ಕ ಮಹಾದೇವಿ, ಜಯಶ್ರೀ, ಸಂಚಾರಿತಾ, ಝಾನ್ಸಿ ರಾಣಿ, ಲತಾ, ಶೈಲಜಾ ಭಾಗವಹಿಸುವರು ಎಂದರು. ವಾದ್ಯ ವೃಂದದವರಾದ ನರೇಂದ್ರ ಕುಮಾರ್ ಕೀನೂರ್ಡ್, ರಘುಕುಮಾರ್ ತಬಲಾ ವಾದಕ, ಧ್ರುವರಾಜ್ ಕಾಂಗೋ, ಖಾಜಾ ಪಾಷಾ ಪ್ಯಾಡ್ ನುಡಿಸಲಿದ್ದಾರೆ ಎಂದರು. ನಾಳೆ 27/10/2025 ನಗರದ ಪಂಡಿತ್ ಸಿದ್ದರಾಮಯ್ಯ ರಂಗಮಂದಿರದಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಅದಕ್ಕೆ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದ ಮುಖಾಂತರ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಮುಖಾಂತರ ನಾವು ನಮ್ಮ ಗೆಳೆಯರ ಸಾಂಸ್ಕೃತಿಕ ವೇದಿಕೆಯಿಂದ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಈ ಒಂದು ಕಾರ್ಯಕ್ರಮಕ್ಕೆ ಸಂಗೀತ ಅಭಿಮಾನಿಗಳು ಹಾಗೂ ನಮ್ಮನ್ನು ಪ್ರೋತ್ಸಾಹಿಸ್ತಕ್ಕಂಥ ಎಲ್ಲ ಅಭಿಮಾನಿಗಳು, ಸ್ನೇಹಿತರು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಾವು ಈ ಮೂಲಕ, ಈ ಮಾಧ್ಯಮದ ಮೂಲಕ ಎಲ್ಲ ಸಂಗೀತ ಪ್ರೇಮಿಗಳಲ್ಲಿ ಹಾಗೂ ನಮ್ಮ ಸ್ನೇಹಿತರಲ್ಲಿ ಅಥವಾ ಎಲ್ಲ ನಮ್ಮ ಅಭಿಮಾನಿಗಳಲ್ಲಿ ಈ ವೇದಿಕೆಯ ಮುಖಾಂತರ ನಾವು ತಮ್ಮನ್ನು ವಿನಂತಿಸುತ್ತಾ, ಹಾಗೂ ನಮ್ಮ ಪತ್ರಿಕೆ ಮಾಧ್ಯಮದವರಿಗೆ ವಿನಂತಿ ಏನೆಂದರೆ, ಈ ಒಂದು ವಿಷಯವನ್ನು ತಮ್ಮ ಎಲ್ಲ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಚಾರ ಕೊಟ್ಟು ನಮ್ಮ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ನಾವು ಕೂಡ ಕಾರಣೀಭೂತರಾಗಬೇಕೆಂದು ತಮ್ಮೆಲ್ಲರಲ್ಲಿ ವಿನಂತಿಸುತ್ತಾ ಈ ಸಂದರ್ಭದಲ್ಲಿ ಶ್ರೀನಿವಾಸ್ ವಕೀಲ್, ವೀರೇಶ್ ಇದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್,
ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಡ್, K9, ವಿವಾರ್ಡ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮನುಷ್ಯ ಜೀವನಕ್ಕೆ ಗಿಡ ಮರಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಜಗತ್ತಿನ ಕೊನೆಯ ಗಿಡವನ್ನು ಕಡಿದಾಗ ಮನುಷ್ಯ ಕುಲದ ವಿನಾಶವಾಗುತ್ತದೆ ಎಂದು ವಿದ್ಯಾಭಾರತಿ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಹೇಳಿದರು. ಮನುಷ್ಯನ ಜೀವನಕ್ಕೆ ಗಿಡ ಮರಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಜಗತ್ತಿನ ಕೊನೆಯ ಗಿಡವನ್ನು ಕಡಿದಾಗ ಮನುಷ್ಯ ಕುಲದ ವಿನಾಶವಾಗುತ್ತದೆ ಎಂದು ವಿದ್ಯಾಭಾರತಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ರವಿರಾಜನ್ ಹೇಳಿದರು. ಅವರು ಇಂದು ನಗರದ ಪವನ್ ಲೇಔಟ್ನ ಗ್ರೀನ್ ಹಿಲ್ಸ್ ಉದ್ಯಾನವನದಲ್ಲಿ ರಾಯಚೂರು ಹಸಿರು ಬಳಗದಿಂದ ಹಮ್ಮಿಕೊಂಡಿದ್ದ ನಮ್ಮ ಗಿಡ ನಮ್ಮ ಉಸಿರು ಎಂಬ ಘೋಷವಾಕ್ಯದ ಅಡಿ ಹಸಿರು
ಸಂಭ್ರಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಗಿಡಗಳು ಉಸಿರಾಟಕ್ಕೆ ಮಾತ್ರವಲ್ಲದೆ ಆರೋಗ್ಯಕ್ಕೂ ಬಹಳ ಮುಖ್ಯವಾಗಿರುತ್ತದೆ. ಪ್ರತಿ ಗಿಡದಲ್ಲಿಯೂ ಔಷಧೀಯ ಗುಣಗಳು ಇರುತ್ತವೆ. 100 ವರ್ಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ. 3 ದಿವಸ 16 ವರ್ಷ ನೆರಳು ಕೊಟ್ಟ ಮರ ತೊರೆಯಾಗಿ ಉಳಿಯಿತು. 100 ವರ್ಷ ಎಂಬ ಮಾತಿನಂತೆ ಗಿಡಗಳು ನಮ್ಮ ಜೀವನಕ್ಕೆ ಅತ್ಯಂತ ಮುಖ್ಯ. ಗಿಡಗಳು ಇಲ್ಲದಿದ್ದರೆ ಮನುಷ್ಯನ ಅಸ್ತಿತ್ವವೇ ಇಲ್ಲ. ಕೊನೆಯ ಗಿಡ ಕಡೆದಾಗ ಮನುಷ್ಯ ಕುಲದ ವಿನಾಶವಾಗುತ್ತದೆ ಎಂದರು. ಇತ್ತೀಚಿನ ದಿನಗಳಲ್ಲಿ ನಾವು ಅನುಭವಿಸುತ್ತಿರುವ ಜಾಗತಿಕ ತಾಪಮಾನ ಮತ್ತು ಮಕ್ಕಳ ವಯೋವೃದ್ಧರ ಪರಿಸರದಿಂದ ಆಗುವ ಹಾನಿಯಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ನಮ್ಮ ಉತ್ತಮ ಆರೋಗ್ಯವಾಗಿರಲು ನಾವು ಉತ್ತಮ ಪರಿಸರವನ್ನು ರಕ್ಷಿಸಿಕೊಳ್ಳುವುದು ಮತ್ತು ಅದನ್ನು ಪೋಷಿಸಿಕೊಳ್ಳುವುದು ಅನಿವಾರ್ಯತೆ ಇದೆ. ಆದರೆ ನಾವು ಇಂದು ಪರಿಸರವನ್ನು ಹಾಳು ಮಾಡುತ್ತಿರುವುದು ಶೋಚನೀಯ ಸಂಗತಿ ಎಂದರು. ನಮ್ಮ ಪರಿಸರಕ್ಕೆ ನಾವೇ ಮಾರಕವಾಗಿದ್ದೇವೆ. ಅದರ ಫಲವಾಗಿ ಇಂದು ನಾವು ಅನಾರೋಗ್ಯದಿಂದ ಬಳಲುತ್ತಿರುವುದು ನಾವು ಅರ್ಥ ಮಾಡಿಕೊಳ್ಳದೆ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಉತ್ತಮ ಆರೋಗ್ಯವಂತರಾಗಿ ಬದುಕಲು ಕಷ್ಟವಾಗುತ್ತದೆ. ಹಿಂದಿನ ದಿನಗಳಲ್ಲಿ ಸುಮಾರು ಜನರು ಪರಿಸರದ ಉಳಿಸುವ ಹಾಗೂ ಅದನ್ನು ಬೆಳೆಸುವ ಕುರಿತು ಕೆಲಸ ನಿರ್ವಹಿಸುತ್ತಿದ್ದಾರೆ. ಕನಿಷ್ಠ ಅವರ ಜೊತೆಯಲ್ಲಿ ಆದರೂ ನಾವು ಕೈ ಜೋಡಿಸದಿದ್ದರೆ ನಮ್ಮನ್ನು ನಾವು ಹಾಳು ಮಾಡಿಕೊಳ್ಳುವಂತಾಗುತ್ತದೆ ಎಂದು ಹೇಳಿದರು. ನಮ್ಮ ದೇಶದಲ್ಲಿ ಒಬ್ಬೊಬ್ಬ ವ್ಯಕ್ತಿಗಳು ತಮ್ಮ ಕೆಲಸದ ಜೊತೆಯಲ್ಲಿ ಪರಿಸರದ ರಕ್ಷಣೆ ಮಾಡುವ ಮೂಲಕ ಜನಪರ ಕಾಳಜಿಯನ್ನು ವಹಿಸುತ್ತಿರುವುದು ನಮಗೆಲ್ಲೋ ಒಂದು ಆಶಯ ಭಾವನೆ ಇದೆ. ಅಂತವರ ಜೊತೆಯಲ್ಲಿ ನಾವು ಸೇರಬೇಕಾಗಿದೆ ಎಂದು ತಿಳಿಸಿದರು. ಸಸಿಗಳನ್ನ ಹಾಕಿದ್ರು ಅಂದ್ರೆ ಸಸಿಗಳು ಹಚ್ಚಿದ್ರು. ಈ ಸಸಿಗಳು ಸಹ ಇವತ್ತೇನು ಈ ಭಾಗದಲ್ಲಿ ಆ ಕಡೆಯಿಂದ 3ನೇದು ನಾನು ಹಚ್ಚಿದ ಸಸಿ ಅವ್ರಿನ್ನೂ ನೆನಪಿಟ್ಟ ಸಸಿ ಹಚ್ಚಿದ ನಂತರ ನನಗಿಂತಲೂ 3 ಪಟ್ಟು 4 ಪಟ್ಟು ಎತ್ತರ ಆಗೈತಿ ಇವತ್ತು ಸಸಿ. ಬಹಳ ಸಂತೋಷ ಆಗ್ತೈತಿ. ಈಗ ಆವತ್ತು ಮಾಡಿದ ಕೆಲಸ ಮನುಷ್ಯಗ ಹಿಗ್ಗನ ಸಂತೋಷ ತರಬೇಕು. ವೇದ ಕಾಲದಿಂದಲೂ ಪುರಾಣ ಕಾಲದಿಂದಲೂ ಈ ಸಸ್ಯ ಬೆಳೆಸ್ತಾ ಇದ್ವಿ. ಯಾವಾಗ ಯಾರು ಸಸ್ಯವನ್ನು ಬೆಳೆಸ್ತಾರೆ ಅವರು ಉಸಿರನ್ನು ಬೆಳೆಸ್ತಾರೆ. ಹಸಿರುತ್ತಲ್ಲಿ ಉಸಿರುತ್ತೈತಿ. ಕೆಲವು ಮಂದಿ ನಮ್ಮ ಹಳ್ಳಿ ಊರಾಗ ಅಂತಿದ್ರು ಬೇವಿನ ಹಾಕಿದ್ರೆ ಅದ್ರಲ್ಲಿ ಆಮ್ಲಜನಕ ಬರ್ತೈತಿ. ಹುಣಸೆ ಗಿಡ ಇಂಗಾಲ ಆಕ್ಸೈಡ್ ಬರ್ತದೆ. ರಾತ್ರಿ ಹುಣಸೆ ಗಿಡದ ಬಾರ್ದು ಮತ್ತಬಾರ್ದು ಅಂತ ಹೇಳ್ತಿದ್ರು. ದೇವ್ ಇರ್ತೈತಿಲ್ಲ ಅದ್ರ ಮಕ್ಕಬಾರ್ದು ಚಲೋ ಹುಣಸೆ ಗಿಡ ಕಾರಣ ಅಂದ್ರೆ ಇಂಗಾಲ ಡೈಆಕ್ಸೈಡ್ ಅನ್ನ ಹುಣಸೆ ಗಿಡ ಹೊರಸೂಸ್ತೈತಿ ಅಂತ. ಈಗ ಪ್ರತಿಯೊಂದು ನಾವು ಸಸ್ಯವನ್ನ ಅರ್ಥ ಮಾಡಿಕೊಳ್ಬೇಕು. ಮುಖ್ಯವಾಗಿ ಬದುಕನ್ನ ಹಸನು ಮಾಡಿಕೊಳ್ಬೇಕು. ಯಾರ ಮರವನ್ನ ಅಥವಾ ಸಸ್ಯವನ್ನ ಹಸ್ತಾನ ಅವನ ಬದುಕು ಹಸನ ಆಕೈತಿ. ಆ ಮರ ಬೆಳೆದಂಗಲ್ಲ ಅವನ ಮನಸ್ಸಿನಲ್ಲಿ ಏನೋ ಒಂದು ಅಭಿವೃದ್ಧಿ ಕಾಣ್ತೈತಿ. ಇದು ಜೀವಂತ, ಇದು ಜಡ ಅಲ್ಲ. ಮನುಷ್ಯ ಹೇಗೆ ಜೀವಂತ ಉಸಿರಾಡಿಸ್ತಾನೋ ಇದಕ್ಕೆ ಹಸಿರು ಅತ್ಯಂತ ಮುಖ್ಯ. ಇನ್ನೊಂದು ಅವರು ತಂದೆ ತಾಯಿಯವರು ಬಹಳ ಪುಣ್ಯವಂತರು. ಜಯಣ್ಣ ಅಂತ ಹೆಸರಿಟ್ಟುಬಿಟ್ಟಾರ. ಮುಟ್ಟಿದ್ದೇನೆ ಜಯ, ಏನೋ ಮುಟ್ಲಿ. ಆಶ್ಚರ್ಯ ಅಂತಂದ್ರೆ ಅಲ್ಲ, ಇಷ್ಟು ಚಂದ ನಾವು ವೇದಿಕೆಗಳಲ್ಲಿ ಬಹಳ ಸಲ ಮಾತನಾಡ್ತಿರ್ತೀವಿ. ಮಾತಾಡೋ ಕಾಲಕ್ಕೆ ಒಬ್ಬ MA PhD ಮನುಷ್ಯ ಸಂಖ್ಯೆ ಮಾತಾಡಿದ್ರು. ಅವ್ರು ತಯಾರಾಗಿ ಬರ್ತಾರೆ. ಬಹಳ ದೊಡ್ಡ ಮಾತು. ಯಾವುದೇ ವಿಷಯವನ್ನು ಮಾತನಾಡೋ ಸಂದರ್ಭದಲ್ಲಿ ವಿಷಯವನ್ನು ನಾವಂತೀವಿ. ನಮ್ಮ ಕವಿಗಳಿಗೆ ಸಾಹಿತಿಗಳು 20-30 ಪುಸ್ತಕ ಬರ್ದಾರ. ಆದ್ರೆ ಇವ್ರು ನಮ್ಗಿಂತ ಚಂದ ಮಾತಾಡ್ತಾರಲ್ಲ ಇರತ್ತೆ. ಆ ಒಂದು ಕ್ರಿಯಾಶೀಲತೆ ಮನುಷ್ಯ ಪಕ್ವತೆ ಬೇಕು. ಯಾವುದೇ ಒಂದು ವಿಷಯ ಇರಲಿ ಆ ವಿಷಯವನ್ನ ಅವನು ಅತ್ಯಂತ ಪರಿಪಕ್ವವಾಗಿ ಅಧ್ಯಯನಶೀಲತೆ ಬೇಕು. ನಾನು ಅದು ಬಹಳ ಮೆಚ್ಚಿಕೊಂಡಿನ ಅವ್ರಿಗೆ ಅಧ್ಯಯನಶೀಲತೆ. ಸಂಸ್ಕೃತಿಯಲ್ಲಿ ಜಯಣ್ಣಿರ್ತಾರ, ಸಾಹಿತ್ಯದಲ್ಲಿ ಜಯಣ್ಣಿರ್ತಾರ, ಪರಂಪರೆಯಲ್ಲಿ ಜಯಣ್ಣಿರ್ತಾರ, ಹಸಿರು ಸಸ್ಯ ಬೆಳೆಸೋದ್ರಲ್ಲಿ ಜಯಣ್ಣಿರ್ತಾರೆ. ಯಾವುದ್ರಲ್ಲಿ ಜಯಣ್ಣ ಎಲ್ಲದಲ್ಲಿ ಇರ್ತಾರೆ. ಮತ್ತೆ ಅವರು ಒಂದು ವಿಶಿಷ್ಟತೆ ಅಂದ್ರೆ ಈ ನಮ್ಮ ಗಿಡ ನಮ್ಮ ಉಸಿರು ಗ್ರೀನ್ ಹಿಲ್ಸ್ ಉದ್ಯಾನವನ ಇದು ಮಾಡೋದೇ ಟ್ಯಾಲೆಂಟ್. ಏನೋ ಒಂದು ವಿಶೇಷ ಹಸಿರಂತ ತುಂಬಿಸರಿ ಅಂದ್ರೆ ಪ್ರತಿ ಮನೆಗೆ ಬಂದು ಕೊಟ್ಟು ಹೋಗ್ತಾರ ನೋಡ್ರಿ ಬರ್ಬೇಕು ಕಾರ್ಯಕ್ರಮಕ್ಕೆ. ಈಗೇನಾಗಿತ್ತಪ್ಪ ಮೊಬೈಲ್ಗಳು ಬಂದ್ಬಿಟ್ಟ. ಇದೇ ವೇಳೆ ಮಹಾನಗರ ಪಾಲಿಕೆಯ ಹಿರಿಯ ಸದಸ್ಯ ಜಯಣ್ಣ ಮಾತನಾಡಿ, ರಾಯಚೂರು ತಾಲೂಕಿನ ಸುತ್ತಮುತ್ತಲಿನ ಶಾಲೆಗಳಿಗೆ ಗಿಡಗಳನ್ನು ವಿತರಣೆ ಮಾಡಲಾಗಿದೆ. ಆದ್ದರಿಂದ ಹಸಿರು ಸಂಭ್ರಮ ಆಂದೋಲನದಲ್ಲಿ ಶಿಕ್ಷಣ ಪ್ರೇಮಿ ಸೈಯದ್ ಹಫೀಜುಲ್ಲಾ ಅವರ ಪಾತ್ರ ಬಹುಮುಖ್ಯವಾಗಿತ್ತು. ರಾಯಚೂರು ನಗರದಲ್ಲಿ ಗಿಡಗಳನ್ನು ನೆಟ್ಟಿರುವುದು ಅಪರೂಪವಾಗಿತ್ತು. 2016ರಲ್ಲಿ ಆಂದೋಲನ ಪ್ರಾರಂಭಿಸಿದಾಗ ಕೆಲವರು ಗುಡ್ಡಕ್ಕೆ ಕಲ್ಲು ಹೊರುವ ಕೆಲಸ ಮಾಡುತ್ತಿದ್ದೀರಿ ಎಂದು ಟೀಕಿಸಿದ್ದರು. ಆದರೂ ಈ ಪ್ರಯಾಣವನ್ನು ಇಲ್ಲಿಯವರೆಗೆ ತರಲಾಗಿದೆ ಎಂದರು. ಜನರ ಆಶಾಭಾವನೆಗೆ ಜನಪ್ರತಿನಿಧಿಗಳು ಸ್ಪಂದಿಸಿಲ್ಲ.
ಬಹುತೇಕ ಕಡೆಗಳಲ್ಲಿ ದೇವರ ಕಾಲೋನಿಯ ಉದ್ಯಾನವನ ರೀತಿಯಲ್ಲಿ ಉದ್ಯಾನವನ ಬೇಕು ಎನ್ನುವ ಕೂಗು ಕೇಳುತ್ತಿದೆ. ನಗರದ ಬಹುತೇಕ ವಾರ್ಡುಗಳ ಉದ್ಯಾನವನ ಜಾಗಗಳಲ್ಲಿ ಬರೀ ಮುಳ್ಳುಗಂಟಿಗಳು ಬೆಳೆದಿವೆ. ಅವುಗಳನ್ನು ಮತ್ತೆ ಉದ್ಯಾನವನಗಳನ್ನಾಗಿ ಮಾಡುವ ಸವಾಲು ಹಾಗೂ ಜವಾಬ್ದಾರಿ ಪ್ರತಿಯೊಬ್ಬರದ್ದು ಆಗಿದೆ ಎಂದು ಹೇಳಿದರು. ವಾರ್ಡ್ ನಂಬರ್ 2ರಲ್ಲಿ ಸುಮಾರು 20 ಉದ್ಯಾನವನಗಳಲ್ಲಿ ಸಸಿಗಳನ್ನು ನೆಟ್ಟು ಸಮುದಾಯದ ಸಹಕಾರದಿಂದ ಇವತ್ತು ಮರವಾಗಿ ಬೆಳೆದಿರುವುದು ಸಮುದಾಯವು ತೆಗೆದುಕೊಂಡ ಜವಾಬ್ದಾರಿ. ಸುಮಾರು ವರ್ಷಗಳಿಂದ ವಾರ್ಡ್ ನಂಬರ್ 2ರಲ್ಲಿ ಜನತಾ ಕಾಲೋನಿ ಹಾಗೂ ಇತರೆ ಭಾಗದಲ್ಲಿ ನನ್ನ ಶಕ್ತಿ ಮೀರಿ ಕೆಲಸ ನಿರ್ವಹಿಸಿದ್ದೇನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಹಸಿರು ಪರಿಸರ ನಿರ್ಮಾಣ ನನ್ನ ಮೊದಲ ಆದ್ಯತೆ. ಜೊತೆಯಲ್ಲಿ ಶಿಕ್ಷಣ, ಆರೋಗ್ಯದ ಕೆಲಸಗಳಿಗೆ ಸಮುದಾಯದ ಸಹಕಾರದಿಂದ ಕೆಲಸ ನಿರ್ವಹಿಸಲು ಸಾಧ್ಯವಾಗಿದೆ ಎಂದು ಹೇಳಿದರು. ಸಿಸಿ ರಸ್ತೆಗಳನ್ನು ಸುಮಾರು 30-35 ಸಿಸಿ ರಸ್ತೆಗಳನ್ನು ಬೇರೆ ಕಡೆ ಮಾಡಿದ್ವಿ ಮತ್ತು ನೀರಿನ ಸಪ್ಲೈ ನೋಡಿದಾಗ ಬಹಳ ಕಳವಳಕಾರಿಯಾಗಿತ್ತು ಸರ್. ಕುಡಿಯೋ ನೀರೇ ಬರ್ತಿದ್ದಲ್ಲ ಕೆಲವು ಏರಿಯಾಗಳು. ಸರಿಯಾಗಿ ನೀರನ್ನು ಸರಿಪಡಿಸಿದ್ವಿ, UGD ಗ್ಯಾಪ್ಗಳನ್ನು ಸರಿಪಡಿಸಿದ್ವಿ, ಮತ್ತೆ ಒಂದು ಹೊಸ ಟ್ಯಾಂಕನ್ನು ನಿರ್ಮಾಣ, ಹೀಗೆ ಅನೇಕ ಎಲ್ಲ ಮತ್ತು ಬೀದಿ ದೀಪಗಳನ್ನು ದುರಸ್ತಿಪಡಿಸುವಂಥ ಕೆಲಸವನ್ನು ಕೂಡ, ಇಂಪ್ರೂವ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ವಿ. ಬಟ್ ಜನರಿಗೆ ಇದನ್ನ ಗಾರ್ಡನ್ಗಳೇ ಯಾಕೆ ಬಹಳ ಮುಖ್ಯವಾಗಿ ಕಾಣ್ತವೆ ಅಂದ್ರೆ, ಜನ ಆಕರ್ಷಿತ ಸ್ಥಳಗಳು, ಜನ ಸಮುದಾಯದ ಸ್ಥಳಗಳು. ಒಂದು ವೇಳೆ ಈ ಕಮ್ಯುನಿಟಿ ಪ್ಲೇಸಸ್ ಅನ್ನ ನಾವು ಭದ್ರವಾಗಿ ಹಿಡಿಯದಿದ್ದರೆ ಮುಂದಿನ ಜನಾಂಗಕ್ಕೆ ನಾವೇನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ನನಗೆ ಕರೋನಾ ಸಂದರ್ಭದಲ್ಲಿ ರುಜುವಾತ. ಮನೆಯಿಂದ ಹೊರಗೆ ಬರುವಂಥದ್ದಿಲ್ಲ, ಗಂಡನ ಜೊತೆಗೆ ಹೆಂಡತಿ ಮಾತಾಡುವಂಥದ್ದಿಲ್ಲ, ತಂದೆ ಜೊತೆಗೆ ಮಗ ಮಾತಾಡುವಂತಿಲ್ಲ, ಅಣ್ಣನ ಜೊತೆಗೆ ತಂಗಿ ಮಾತಾಡುವಂಥದ್ದಿಲ್ಲ, ಒಬ್ರಿಗೊಬ್ರು ಅಂತರ, ಸಾಮಾಜಿಕ ಅಂತರ. ಆದ್ರೆ ನಾನೆಲ್ಲ ಆ ಸಂದರ್ಭದಲ್ಲಿ ನಾನು ನೋಡಿದಾಗ ಎಲ್ಲ ಗಾರ್ಡನ್ಗಳಲ್ಲಿ ಅಲ್ಲೊಬ್ರು ಇಲ್ಲೊಬ್ರು ಅಲ್ಲೊಬ್ರು ಇಲ್ಲೊಬ್ರು ಕೂತಿರ್ತಿದ್ದ. ಅವಾಗ ನನಗನಿಸ್ತು, ನಾವು ಏನಾದರೂ ಮಾಡಿದ್ರೆ ಸಾರ್ಥಕವಾದಂಥ ಕೆಲಸಗಳನ್ನ ಮಾಡಿ, ಸಾರ್ಥಕತೆ ಇಲ್ಲಂತ ಕೆಲಸಗಳನ್ನ ಮಾಡಿದ್ರೆ ಅದು ನಿಜವಾಗೂ ಕೂಡ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಅದಕ್ಕೆ ದಿನಕರ ದೇಸಾಯಿ ಅವರು ಒಂದು ಮಾತನ್ನು ಹೇಳ್ತಾರೆ, ನನ್ನ ದೇಹದ ಬೂದಿಯನ್ನು ಗಾಳಿಯಲ್ಲಿ ತೋರಿಬಿಡಿ, ನನ್ನ ದೇಹದ ಬೂದಿಯನ್ನು ಗಾಳಿಯಲ್ಲಿ ತೋರಿಬಿಡಿ, ಹೋಗಿ ಬೀಳಲಿ ಮೀನ ಬಾಯಿಯಲ್ಲಿ, ಹೋಗಿ ಬೀಳಲಿ ಮೀನ ಬಾಯಿಯಲ್ಲಿ, ಮುಷ್ಟಿ ಬೂದಿ ತಿಂದು ಪುಷ್ಟವಾಗಲು ಮೀನು ಸಾರ್ಥಕವಾಯಿತು ಜೀವನ. ಒಂದು ರೀತಿ ಆಕರ್ಷಣೀಯವಾದಂತ, ಇವತ್ತು ಚುನಾವಣೆಗಳು ಬರ್ತವೆ, ಚುನಾವಣೆಗಳು ಹೋಗ್ತವೆ, ಅವರವರ ಸಂದರ್ಭಕ್ಕೆ ತಕ್ಕಂತೆ ಆಯಕ್ಕೆ ಅನೇಕ ಕೆಲಸ ಮಾಡಿದಂಥವರು ಅಧಿಕಾರ ಕಳೆದುಕೊಂಡಂತ ಉದಾಹರಣೆಗಳು ನಮ್ಮ ಮುಂದಿವೆ. ಬರೀ ಗೆಲುವೆ ನಮ್ಮ ಅಭಿವೃದ್ಧಿಗೆ ಮೂಲ ಆಗ್ತದೆ, ಅದು ಪೂರಕ ಆಗ್ತದೆ ಅಂತ ಹೇಳಕ್ಕಾಗೋದು. ಒಂದೊಂದ್ಸಲ ಅಭಿವೃದ್ಧಿ ಪೂರಕನೂ ಆಗಬಹುದು, ಮಾರಕನೂ ಆಗಬಹುದು. ಆದರೆ ಅಭಿವೃದ್ಧಿ ನಮಗೆ ನೈತಿಕ ಶಕ್ತಿಯನ್ನು ಕೊಡ್ತದೆ. ನಾನು ಚೂಡಿ ಲಾವಣ್ಯ ಮೇಡಮ್ ಮನೆಗೆ ಹೋಗ್ಬಾದ್ರೆ ಧೈರ್ಯವಾಗಿ ಹೋಗಿ ಮೇಡಮ್ ನನ್ಗೆ ಓಟ್ ಹಾಕ್ರಿ ಅಂತ ಕೇಳ್ತೇನೆ. ಆ ನೈತಿಕವಾದ ಶಕ್ತಿ, ನೈತಿಕವಾದಂತ ಧೈರ್ಯ, ನೈತಿಕವಾದಂತ ವಾತಾವರಣ ರೂಪಿಸ್ಕೊಳ್ಳಿಕ್ಕೆ ಮನುಷ್ಯ ಒಂದು ದೊಡ್ಡ ತ್ಯಾಜ್ಯ. ಅಂಥದ್ರಲ್ಲಿ ಏನಾಗ್ತಿದೆ, ಈಗೀಗ ನಮಗೆ ಈ ಪರಿಸರದ ಬಗ್ಗೆ ಒಂದಷ್ಟು ತಿಳುವಳಿಕೆ, ಅರಿವು ಮೂಡ್ತಾ ಬಂದಿದೆ ನಮಗೆ. ಜಯಣ್ಣವರ ಬಗ್ಗೆ ಮೊದಲು ಹೇಳ್ಬಿಡ್ಬೇಕು ಅನ್ನಿಸ್ತದೆ ನನಗೆ. ಅವರು ನನ್ನನ್ನು ಇಲ್ಲಿಗೆ ಆಗಮಿಸಿದ್ದು ನನಗೆ ದೊಡ್ಡ ಸಂತೋಷದ ಸಂಗತಿ. ಜಯಣ್ಣ ಅವರ ಅಭಿಮಾನಿಗಳಲ್ಲಿ ನಾನು ಒಬ್ಬ, ಹಲವು ಅಭಿಮಾನಿಗಳಲ್ಲಿ ನಾವು ಒಬ್ಬ. ಅಪರೂಪದ ರಾಜಕಾರಣಿ ಅವರು, ಅಪರೂಪದ ಸಜ್ಜನ ರಾಜಕಾರಣಿ ಅಂತ ಕರೀತೇನೆ. ಏನು ಕೆಲಸ ಮಾಡಿದರೂ ಹಿಂದೆ ನಿಂತು ಬಿಡೋರು, ಹೆಸರು ಬಯಸಿದವರು, ಸಾಹಿತ್ಯದಲ್ಲಿ ಆಸಕ್ತಿ ಇದ್ದವ ಎಲ್ಲ ಕಾಲಕ್ಕೂ ಸುಸಂಸ್ಕೃತ ರಾಜಕಾರಣಿ ಆಗ್ತಾನೆ. ಅಂಥ ಅಪರೂಪದ ರಾಜಕಾರಣಿಗಳಲ್ಲಿ ಒಬ್ಬರು ಜಯಣ್ಣ ಅವರು. ಅಳಿವಿನಂಚಿನಲ್ಲಿ ಇರ್ತವೆ ಅಂತ ಹೇಳ್ತಾರೆ ಪ್ರಾಣಿಗಳನ್ನ, ಕೇಳಿರ್ಬೇಕು ನೀವು, ಬಿಳಿ ಹುಲಿ ಇಂಥವು. ರಾಜಕಾರಣಿಗಳಲ್ಲಿ ಅಳಿವಿನಂಚಿನಲ್ಲಿರುವಂಥ ಸಜ್ಜನರು ನಮ್ಮ ಜಯಣ್ಣವರು. ಅವರನ್ನು ಕಾಪಾಡಿಕೊಳ್ಳೋದು ನಮಗೂ ನಿಮಗೂ ಬಿಟ್ಟಿರ್ತಕ್ಕಂಥ. ಅವ್ರು ಏನನ್ನು ಬಯಸಿ ಮಾಡೋದಿಲ್ಲ, ಮಾಡ್ತಾರೆ ಜನರಿಗೆ ಉಪಯೋಗ ಅಂತ. ಅಂಥದನ್ನು ಮಾಡಬೇಕು ಅಂತಂದರೆ
ಅವರಿಗೆ ನಾವು ಬೆಂಬಲವಾಗಿ ನಿಂತಿರಬೇಕು, ಅವರನ್ನು ನಾವು ಗುರುತಿಸಬೇಕು, ಅವರನ್ನು ಕಾಯುವವರಾಗಬೇಕು, ಅವರ ಬೆನ್ನ ಹಿಂದಿನ ಬೆಂಬಲ ನಾವಾಗಿರಬೇಕು ಅಂತ ನಾನು ನಿಮ್ಮಲ್ಲಿ ಬೇಡಿಕೊಳ್ಳುವವನಾಗಿದ್ದೇನೆ. ಸುಮಾರು ಅವರು ಬರುವಂಥ ಎಲ್ಲ ಗಾರ್ಡನ್ಗಳನ್ನು ಸರ್ಕಾರಿ ಜಾಗ, ವಿಶೇಷವಾಗಿ ಗಾರ್ಡನ್ ಜಾಗನ ಎಲ್ಲಿ ಗುರುತಿಸ್ತಾರ ಆ ಗುರುತಿಸಿರುವಂಥ ಜಾಗನ ಇನ್ನೊಂದು ಕಡೆ ಕಬಳಿಕೆ ಆಗಬಾರ್ದು ಮತ್ತು ಅದು ಸಮಾಜಕ್ಕೆ ಉಪಯೋಗ ಆಗಬೇಕು. ಇವತ್ತು ನಾವು ಮಾತಾಡ್ತಿದ್ವಿ ಜಾಗತಿಕ ತಾಪಮಾನದ ಬಗ್ಗೆ ಭಾಳಷ್ಟು ಮಾತಾಡ್ತೀವಿ. ಇವತ್ತು ನಾವು ಜಾಗತಿಕ ತಾಪಮಾನವನ್ನು ನೇರವಾಗಿ ಅನುಭವಿಸ್ತಾ ಇದ್ದೀವಿ. 100 ಮೀಟರ್ಸಲ್ಲಿ ಮಳೆ ಆಗ್ತದೆ, ಇನ್ನೊಂದು 100 ಮೀಟರ್ಸಲ್ಲಿ ಮಳೆ ಆಗಂಗಿಲ್ಲ. ಇದು ಮುಂದಿನ ದಿನಗಳಲ್ಲಿ 100 ರೂಪಾಯಿಗೆ ಇವತ್ತು ನಾವು 20 ರೂಪಾಯಿಗೆ ನೀರು ಕುಡಿತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ 500 ರೂಪಾಯಿಗೆ ಲೀಟರ್ ನೀರು ಕುಡಿಯುವಂಥ ಸಂದರ್ಭ ಭಾಳ ದೂರ ಇಲ್ಲ ಅಂತ ಆ ದೂರದೃಷ್ಟಿ ಇಟ್ಕೊಂಡು ಅವರು ವಾರ್ಡ್ನಲ್ಲಿ ಬರುವಂತಹ ಏನು ಗಾರ್ಡನ್ ಜಾಗನ ಗುರುತಿಸ್ಯಾರ. ವಾರ್ಡ್ ನಂಬರ್ 1ರಲ್ಲಿ ಸಹಿತ ಅವರು ಈ ಹಿಂದೆ ಎಲ್ಲ ಗಾರ್ಡನ್ಗಳಲ್ಲಿ ಸಹಿತ ಸಸಿ ನೆಡುವಂಥದ್ದು ಕಾರ್ಯಕ್ರಮ ಮಾಡಿದ್ರು. ಅವಾಗ ಮಾಡುವಾಗ ಜನ ಹೇಳ್ತಿದ್ರು ಫಿನಿಶಿಂಗ್ ಇಲ್ಲ, ಗಿಡ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ, ಇವರೇನೋ ಕಾಟಾಚಾರಕ್ಕೆ ಮಾಡ್ತಾರೆ ಅಂತೇಳಿ. ವಾರ್ಡ್ ನಂಬರ್ 1ರಲ್ಲಿ ಸಹಿತ ಎಷ್ಟು ಗಾರ್ಡನ್ಗಳಿದ್ವು ಅಷ್ಟು ಗಾರ್ಡನ್ಗಳಲ್ಲಿ ಇವತ್ತು ಸಸಿಗಳನ್ನು ಹಾಕಿ ಇವತ್ತು ಹೆಮ್ಮರವಾಗಿ ಬೆಳೆದಿರುವಂಥದ್ದು ನಾವು ನೋಡ್ತೀವಿ. ಅದ್ರ ಜೊತೆಯಲ್ಲಿ ವಾರ್ಡ್ ನಂಬರ್ 2ಅಲ್ಲಿ ಅವರು ರಿಸಲ್ಟ್ ಬಂದ ತಕ್ಷಣನೇ ಫಸ್ಟ್ ದಿನ ರಿಸಲ್ಟ್ ಬಂತು, 2ನೇ ದಿನನೇ ಇಲ್ಲಿ ಎಷ್ಟು ಗಾರ್ಡನ್ ಇದೆ ವಾರ್ಡ್ ನಂಬರ್ 2ಅಲ್ಲಿ ಅದನ್ನ ಮ್ಯಾಪ್ ಅಂತ ತರಿಸ್ಕೊಂಡು ಎಲ್ಲ ಗಾರ್ಡನ್ಗಳನ್ನ ಮಾರ್ಕ್ ಮಾಡೋ ಮೂಲಕ 1ನೇ ದಿನನೇ ಗಾರ್ಡನ್ನ JCBಗಳು ಆ ಗಾರ್ಡನ್ ನಲ್ಲಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ವಾರ್ಡ್ ನಂಬರ್ 2ಅಲ್ಲಿ ಕನಿಷ್ಠ ನಿಮ್ಗೆ 20 ಗಾರ್ಡನ್ಗಳು ಸಿಗ್ತಾವ. 4,500ಕ್ಕಿಂತ ಹೆಚ್ಚು ಗಿಡಗಳು ಇವತ್ತು ಈ ಮಟ್ಟದಲ್ಲಿ ಏನು 25 ಫೀಟ್ 30 ಫೀಟ್ ಗಿಡ ನೋಡ್ತೀವಿ, ಆ ಮಟ್ಟದಲ್ಲಿ ಗಿಡಗಳನ್ನು ಎಲ್ಲ ಗಾರ್ಡನ್ಗಳೇ ನೋಡ್ತೀವಿ. ನಮ್ಗೆ ಒಂದು ಭ್ರಮೆ ಐತೆ ಫಿನಿಶಿಂಗ್ ಇಲ್ಲ ಅಂದ್ರೆ ಬರಂಗಿಲ್ಲ ಅಂತ. ದಯವಿಟ್ಟು ಯಾಕೆ ಅದನ್ನ ಮತ್ತೆ ಮತ್ತೆ ಒತ್ತಿ ಹೇಳ್ತೀವಂದ್ರೆ ನಮ್ಗೆ ಎಲ್ಲಿ ಜಾಗ ಸಿಗ್ತದ, ನಮ್ಮ ಮನೆ ಐತೆ, ನಮ್ಮ ಮನೆ ಪಕ್ಕದಲ್ಲೇ ಐತೆ, ದಯವಿಟ್ಟು ಅಲ್ಲಿ ಗಿಡ ಹಾಕ್ರಿ. ಯಾರು ಅದನ್ನ ಒಂದು 4-5 ಫೀಟಿನ ಗಿಡ ನೀವು ಹಾಕಿದ್ರೆ 2 ವರ್ಷ ನೀವೇನಾದ್ರೂ ಬೆಳೆಸಿದ್ರೆ ಅದು ನಿಮ್ಗೆ 1 ದಿನಕ್ಕೆ ದೊಡ್ಡ ಮರ ಆಗಿದ್ರೆ ಅದು ಕನಿಷ್ಠ 500 ಜನಕ್ಕೆ ಆಕ್ಸಿಜನ್ ಕೊಡುವಂಥದ್ದು ಆಗ್ತದ. ನಾವು ಸತ್ತೋದ್ಮೇಲೆ ಸಹಿತ ನಮ್ಮ ಗಿಡ ಬೇರೆಯವ್ರಿಗೆ ಉಸಿರು ಕೊಡ್ತದ. ಆ ಹಿನ್ನೆಲೆಯಲ್ಲಿ ನಮ್ಮ ಗಿಡ ನಮ್ಮ ಉಸಿರು ಅಂತ ಹೇಳಿ ವಿಶೇಷವಾಗಿ ಈ ಪವನ್ ಲೇಔಟ್ ನಲ್ಲಿ ಗ್ರೀನ್ ಹಿಲ್ಸ್ ಏನ್ ಗಾರ್ಡನ್ ಮಾಡಿದ್ವಿ, ಇದು ಫುಲ್ಲು ಮುಳ್ಳು ಇಂದ ತುಂಬಿರೋಂಥದ್ದಿತ್ತು. ಇದನ್ನ ಯಾರು ಒಳಗಡೆ ಇಂಚು ಸಹಿತ ಬರ್ಲಿಕ್ಕೆ ಸಾಧ್ಯ. ಈ ನಿಸರ್ಗ ಬಹಳ ಸುಂದರವಾಗಿದೆ, ಬಹಳ ಅಂದ್ರೆ ಬಹಳ ಸುಂದರವಾಗಿದೆ. ಆದ್ರೆ ಅದಕ್ಕೆ ಅಂಟಿಕೊಂಡಿರುವ ರೋಗ ಏನಪ್ಪಾ ಅಂದ್ರೆ ಮನುಷ್ಯ ಅಂತ ನಾವು. ಅಂದ್ರೆ ಮನುಷ್ಯರಿಂದಲೇ ಈ ನಿಸರ್ಗ, ಪ್ರಕೃತಿ, ಸೃಷ್ಟಿ ಕೆಟ್ಟು ಬಿಟ್ಟದ ಅಂತ. ಯಾವ ಪ್ರಾಣಿಗಳು ಅಥವಾ 84 ಲಕ್ಷ ಜೀವರಾಶಿಗಳಲ್ಲಿ ಸೃಷ್ಟಿಗೆ ಅಥವಾ ಪ್ರಕೃತಿಗೆ, ನಿಸರ್ಗಕ್ಕೆ, ಹಸಿರಿಗೆ ಏನಾದರೂ ತೊಂದರೆ ಆಗಿದೆ ಅಂದ್ರೆ ಅದು ಮನುಷ್ಯರಿಂದ ಮಾತ್ರ ಆಗಿದೆ. ಇದು ನಾವು ಕೇಳ್ತೀವಿ ಗ್ಲೋಬಲ್ ವಾರ್ಮಿಂಗ್ ಏನೇ ಆಗಿದೆ ಇಲ್ಲ ಈಗ, ಅದಕ್ಕೆ ಕಾರಣರು ನಾವೇ, ಬೇರೆ ಯಾರೂ ಅಲ್ಲ. ಅನೇಕ ಉದ್ಯಮಗಳು, ಅನೇಕ ಕಾರ್ಖಾನೆಗಳು, ಅನೇಕ ಚಟುವಟಿಕೆಗಳು, ಅನೇಕ ವಸ್ತು ಮಾಲಿನ್ಯಗಳಿಂದ ನಾವು ನಮ್ಮ ಕಸವನ್ನು ಸರಿಯಾದ ರೀತಿಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಕ್ ಕೂಡ ನಮ್ಗೆ ಆಗ್ತಾ ಇಲ್ಲ. ಎಲ್ಲಿ ಬೇಕಲ್ಲಿ ನಾವು ಬಿಸಾಕ್ತಾ ಇದ್ದೀವಿ. ಅಂಥದ್ದೇ ಈ ಹಸಿರು ಕ್ರಾಂತಿಯ ಉದ್ದೇಶ. ಇವತ್ತು ರಾಜಕಾರಣಿಗಳನ್ನ ನಾವು ಬಹಳ ನೋಡಿರ್ತೇವೆ, ಬೇರೆ ಬೇರೆ ತರದ ಅಭಿವೃದ್ಧಿ ಕಾರ್ಯಗಳು, ಇನ್ನೇನೇನೋ ಕಾರ್ಯಗಳು ಮಾಡ್ತಿರ್ತಾರೆ. ಬಹುಶಃ ನನಗನಿಸಿದ ಮಟ್ಟಿಗೆ ಹಸಿರು ಬಗ್ಗೆ ಅತಿ ಹೆಚ್ಚು ಕಾಳಜಿಯನ್ನ, ಅತಿ ಹೆಚ್ಚು ಪರಿಶ್ರಮವನ್ನು ಪಡುವವರು ಬಹಳ ಕಡಿಮೆ. ಅಂಥವರಲ್ಲಿ ನಮಗೆ ಪ್ರಮುಖರು, ನಮ್ಮ ನಗರದ ಹಿರಿಯ ಸದಸ್ಯರು, ರಾಯಚೂರನ್ನು ಹಸಿರಾಗಿ ಕಾಣುವಂತಹ ವ್ಯಕ್ತಿಗಳು ಯಾರಾದರೂ ಇದ್ರೆ, ಯಾರ ರಾಜಕಾರಣಿಗಳಿದ್ರೆ ಅದು ನಮ್ಮ ಜಯಣ್ಣ ಅವರ ಅಂತೇಳಿ ಹೇಳುವುದರಲ್ಲಿ ಯಾವುದೇ ಉಪೇಕ್ಷೆ ಇಲ್ಲ. ಅವರನ್ನು ಬಹಳ ವರ್ಷಗಳಿಂದ ನಾನು ಕಂಡಿದ್ದೇನೆ. ಅವರು ಎಷ್ಟು ಸಿಂಪಲ್ ಆಗಿ ಇದ್ದಾರೆ ಅಂತಂದ್ರೆ, ಮೊನ್ನೆ ನೀವು ಶಿವರಾಜ್ ಕುಮಾರದು ಒಂದು ಸ್ಟಿಲ್ ಫೋಟೋಗ್ರಾಫಿ ನೋಡಿದ್ರೆ, ಗುಮ್ಮಡಿ ನರಸಯ್ಯ ಅಂತ ಹೇಳಿ ಒಬ್ಬ MLA 5 ಸಾರಿ ಗೆದ್ದಿದ್ರು ಕೂಡ ಅತ್ಯಂತ ಸರಳವಾದ ವ್ಯಕ್ತಿ ಅಲ್ಲ. ಇವರು ಕೂಡ ಅನೇಕ ನಗರಸಭೆಯ ಅನೇಕ ಚುನಾವಣೆಯಲ್ಲಿ ಗೆದ್ದು ಹಿರಿಯ ಸ್ಥಾನದಲ್ಲಿ ಇದ್ರೂ ಕೂಡ ಎಷ್ಟು ಸರಳವಾಗಿರ್ತಾರೆ ಅಂತಂದ್ರೆ ಅದು ಹೇಳತೀರೋದು. ಅದು ತಮಗೆ ತಾವೇ ಮಾದರಿ ಈ ರಾಯಚೂರಿಗೆ, ನಮಗ್ ಕೂಡ ಮಾದರಿ ಅವರು. ನಾವು ಏನಾದ್ರೂ ಮಾಡಕ್ ಹೋದ್ರೆ ಜಯಣ್ಣ ಸರ್ ಈಗ ಮಾಡೋದಲ್ಲ ಅಂತೇಳಿ ನಮ್ಗೆ ಮಾದರಿ ಆಗ್ತದೆ. ಇವತ್ತು ಈ ಹಸಿರು ಕ್ರಾಂತಿಯನ್ನ ಏನ್ ಮಾಡಿದಾರಲ್ಲ, ಇದು ಸುಮಾರು 3-4 ವರ್ಷಗಳ ಒಂದು ಪರಿಶ್ರಮ. ಈಗಾಗಲೇ ಪ್ರಸ್ತಾವನೆಯಲ್ಲಿ
ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣ ಶಾವಂತಗೇರ, ಶಿಕ್ಷಕರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ರೆಡ್ಡಿ, ಕಲಾವಿದ ಎಚ್ ಮ್ಯಾದರ್, ಚೂಡಿ ಲಾವಣ್ಯ, ಸಾಹಿತಿಗಳಾದ ವೀರ ಹನುಮಾನ್, ಎಸ್ಕೆ ಎಂ ಪೀರ್ ಜಾದೆ, ಅಯ್ಯಪ್ಪ ಹೂಡ, ವಿಶ್ವನಾಥ್ ರೆಡ್ಡಿ, ಸೈಯದ್ ಹಫೀಜುಲ್ಲಾ, ಗದ್ದಿ ಬಸಪ್ಪ ಸೇರಿದಂತೆ ಅನೇಕರಿದ್ದರು. ಸಮಾಜದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆದಲ್ಲಿ ಅದಕ್ಕೆ ಘಟನೆಗೆ ಕಾರಣವಾದ ವ್ಯಕ್ತಿಯ ಮನಸ್ಸು ಹಾಗೂ ಬುದ್ಧಿಶಕ್ತಿ ಮುಖ್ಯವಾಗಿರುತ್ತದೆ. ಮಾನಸಿಕ ಆರೋಗ್ಯಕ್ಕೆ ಕಾಯ್ದೆಯಲ್ಲಿ ಈ ಕುರಿತು ಅನೇಕ ಕಾನೂನು ನಿಯಮಗಳಿದ್ದು ಅವುಗಳನ್ನು ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ತಿಳಿದುಕೊಳ್ಳಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮದಯ್ಯ ಹೇಳಿದರು. ಸಮಾಜದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆದಲ್ಲಿ ಅದಕ್ಕೆ ಘಟನೆಗೆ ಕಾರಣವಾದ ವ್ಯಕ್ತಿಯ ವಯಸ್ಸು ಹಾಗೂ ಬುದ್ಧಿಶಕ್ತಿ ಮುಖ್ಯವಾಗಿರುತ್ತದೆ. ಮಾನಸಿಕ ಆರೋಗ್ಯ ಕಾಯ್ದೆಯಲ್ಲಿ ಈ ಕುರಿತು ಅನೇಕ ಕಾನೂನು ನಿಯಮಗಳು ಇದ್ದು ಅವುಗಳನ್ನು ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ತಿಳಿದುಕೊಳ್ಳಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮದಯ್ಯ ಹೇಳಿದರು. ಅವರು ಇಂದು ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರೇಕ್ಷಾಗೃಹದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಮಾನಸಿಕ ಆರೋಗ್ಯ ಆರೈಕೆ ಕಾಯ್ದೆ 2017ರ ಕಾನೂನು ನಿಯಮಗಳ ಕುರಿತು ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗೆ ತರಬೇತಿ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಆಯಾ ಠಾಣೆಯ ವ್ಯಾಪ್ತಿಯಲ್ಲಿ ಮಾನಸಿಕ ಅಸ್ವಸ್ಥರು ಕಂಡು ಬಂದಲ್ಲಿ ಪೊಲೀಸರು ಏನು ಮಾಡಬೇಕು ಎಂಬುದು ಬಹಳ ಮುಖ್ಯವಾಗಿರುತ್ತದೆ. ಸಮಾಜದಲ್ಲಿ ಒಬ್ಬ ವ್ಯಕ್ತಿಯಿಂದ ಅಶಾಂತಿ ಉಂಟಾದಲ್ಲಿ ಮೊದಲು ಆ ವ್ಯಕ್ತಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾಗುತ್ತದೆ. ಏಕೆಂದರೆ ಮನುಷ್ಯ ಮಾನಸಿಕವಾಗಿ ಖಿನ್ನತೆಗೆ ಒಳಗಾದಾಗ ಆ ವ್ಯಕ್ತಿ ಸಮಾಜಕ್ಕೆ ಹಾನಿ ಉಂಟು ಮಾಡುವುದು ಮತ್ತು ಸಮಾಜಕ್ಕೆ ಅಪಾಯವಾಗುವಂತೆ ನಡೆದುಕೊಳ್ಳುತ್ತಾನೆ. ಆದ್ದರಿಂದ ಮೊದಲು ಆ ವ್ಯಕ್ತಿಯ ಮಾನಸಿಕ ಆರೋಗ್ಯವನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ ಎಂದು ಹೇಳಿದರು. ಪೊಲೀಸರು ತಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಮಾನಸಿಕ ಅಸ್ವಸ್ಥರು ಕಂಡುಬಂದಲ್ಲಿ ಅಥವಾ ಸಾರ್ವಜನಿಕರು ಅವರ ಬಗ್ಗೆ ಮಾಹಿತಿ ನೀಡಿದಲ್ಲಿ ಮೊದಲು ಆ ವ್ಯಕ್ತಿಯನ್ನು ವೈದ್ಯಕೀಯ ತಪಾಸಣೆಗೆ ಒಳಪಡಿಸಬೇಕು. ನಂತರ ಠಾಣೆಯ ಲಾಕಪ್ನಲ್ಲಿ ಹಾಕದೆ ಆ ವ್ಯಕ್ತಿಯ ವಾರಸುದಾರರ ಪತ್ತೆಗೆ ಮುಂದಾಗಬೇಕು. ಒಂದು ವೇಳೆ ಆ ವ್ಯಕ್ತಿಯ ವಾರಸುದಾರರ ಬಗ್ಗೆ ಮಾಹಿತಿ ಸಿಗದಿದ್ದಲ್ಲಿ ಕಾಣೆಯಾದ ಪ್ರಕರಣವನ್ನು ದಾಖಲಿಸಿಕೊಳ್ಳಬೇಕೆಂದು ತಿಳಿಸಿದರು. ಮನುಷ್ಯನಿಗೆ ಮನಸ್ಸೇ ಮೊದಲು ದಮ್ಮವಾಗಿರುತ್ತದೆ. ಎಲ್ಲಾ ಕ್ರಿಯೆಗಳು ಮನಸ್ಸಿನಿಂದಲೇ ಆಗುತ್ತದೆ. ಮನಸ್ಸೇ ನಾಯಕ ಸ್ಥಾನದಲ್ಲಿ ಇರುತ್ತದೆ. ಇಂತಹ ಮನಸ್ಸಿನಿಂದ ಕೆಟ್ಟ ಆಲೋಚನೆಗಳು, ಕೆಟ್ಟ ಮಾತುಗಳನ್ನು ಹಾಗೂ ಕೆಟ್ಟ ಕ್ರಿಯೆಗಳನ್ನು ಮಾಡಿದರೆ ಎತ್ತಿನ ಹೆಜ್ಜೆಗಳ ಗುರುತ ಹಿಂದೆ ಬಂಡಿ ಚಕ್ರವು ಹಿಂಬಾಲಿಸುವ ಹಾಗೆ ದುಃಖವು ಹಿಂಬಾಲಿಸುತ್ತದೆ. ಅದೇ ಪ್ರಸನ್ನ ಚಿತ್ತದಿಂದ ಮಾತುಗಳು, ಆಲೋಚನೆ ಹಾಗೂ ಕ್ರಿಯೆಗಳನ್ನು ಮಾಡಿದರೆ ಸುಖವು ನೆರಳಿನಂತೆ ಯಾವಾಗಲೂ ಹಿಂಬಾಲಿಸುತ್ತದೆ ಎಂದು ತಿಳಿಸಿದರು. ನಮ್ಮೆಲ್ಲ ಪೊಲೀಸ್ ಕಾರ್ಯದಲ್ಲಿ ಹಿಡಿದು ಅಪ್ ಟು PSI ಇದನ್ನ ಮನವರಿಕೆ ಮಾಡ್ಕೋಬೇಕು ಅಂತ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದು ಸವಿವರವಾಗಿ 2017ರಲ್ಲಿ ಮೆಂಟಲ್ ಹೆಲ್ತ್ ಕೇರ್ ಆ್ಯಕ್ಟ್ ಅಂತ ರಾಜ್ಯ ಸರ್ಕಾರದವರು ಅದನ್ನು ಅಂಗೀಕರಿಸಿದ್ದಾರೆ. ಅದರ ಬ್ರೀಫು ಇವತ್ತು ನಿಮಗಿದೆ. ನಮ್ಮ ರೋಲ್ ಏನು, ಆ ಥರ ವ್ಯಕ್ತಿಗಳನ್ನ ನಾವು ಮೀಟ್ ಮಾಡೋಂಥ ಸಂದರ್ಭ ಬಂದರೆ ಅಥವಾ ಸಾರ್ವಜನಿಕರೆಲ್ಲ ಫೋನ್ ಮಾಡ್ಬೋದು ನಮಗೆ, ನೋಡಿ ಇಲ್ಲಿ ತಮ್ಮನ್ನು ತಾವೇ ಕಂಟ್ರೋಲ್ ಮಾಡ್ಕೊಳ್ಳಾರ್ದೆ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಇದು ನಮ್ಮ ಥರ ಫಸ್ಟ್ ಫೋನ್ ಮಾಡೋದು. ಏನೇ ಸಮಸ್ಯೆ ಆದರೂ ಗ್ರಾಮಗಳಲ್ಲಿ, ಸಿಟಿಗಳಲ್ಲಿ, ಸಮಾಜದಲ್ಲಿ ಫಸ್ಟ್ ನಮ್ಗೆ ಫೋನ್ ಮಾಡ್ತೀವಿ. ಅಂತ ಸಂದರ್ಭ ನಾವು ಏನು ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಈಗ ಸುಮಾರು ಬೇರೆ ಬೇರೆ ಪ್ರಕರಣಗಳಲ್ಲಿ ಸಪೋಸ್ ಅಸಾಧ್ಯ ಪ್ರಕರಣಗಳಲ್ಲಿ ನಾವು ಸ್ಟೇಷನ್ ಕರ್ಕೊಂಡು ಹೋಗ್ತೀವಿ. ಸಪೋಸ್ ಏನು ವ್ಯತ್ಯಾಸ ಆದರೆ ಅದರ ದುಷ್ಪರಿಣಾಮ ಕೂಡ ನಮ್ಮ ಮೇಲೆ ಆಗುತ್ತೆ. ನಾವು ಹಲವಾರು ಸಾರಿ ಹೇಳ್ತಾ ಇರ್ತೀವಿ. ಸಪೋಸ್ ಈಗ ಪಬ್ಲಿಕ್ ಪ್ಲೇಸಸಲ್ಲಿ ಗಲಾಟೆ ಆಗುತ್ತೆ. ಗಲಾಟೆ ಆದ ತಕ್ಷಣ ಏನು ಮಾಡ್ತಾರೆ, 112ಗೋ ಅಥವಾ ನಮ್ಮ ಕಂಟ್ರೋಲ್ ರೂಮ್ಗೋ ಅಥವಾ ಆಫೀಸರ್ಸ್ ಮೊಬೈಲ್ಗೋ ಫೋನ್ ಮಾಡ್ತಾರೆ. ನಾವೇನು ಮಾಡ್ತೀವಿ, ರಶ್ ಆಗ್ತೀವಿ, ಜಾಗ್ರಸ್ ಆಗ್ತೀವಿ. ರಶ್ ಆದ್ರೆ ಏನು ಮಾಡ್ತೀವಿ, ಸ್ಟೇಷನ್ಗಳಲ್ಲಿ ಫಸ್ಟ್ ಸ್ಟೇಷನ್ ತಗೊಂಡೋಗಿತ್ತು ಅವ್ರು ಪಬ್ಲಿಕ್ ಹೇಳೋದು. ಬಟ್ ನಾವೇ ಮಾಡೋದು, ಸಣ್ಣ ಪುಟ್ಟ ಅಸಾಡ ಇದೆ ಕೂಡ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೋದು. ಈ ಆ್ಯಕ್ಟ್ ಕೂಡ ಅದನ್ನೇ ಹೇಳ್ತೀವಿ. ಇದರಲ್ಲಿ ಒಂದು 8 ಪಾಯಿಂಟ್ಸ್ ಇದ್ದಾವೆ. ಸುಮ್ಮನೆ ನಿಮ್ಗೆ ದರ್ಶನ ಮಾಡ್ತೀನಿ. ಮಾನಸಿಕ ಅಸ್ವಸ್ಥತೆ ಹೊಂದಿರುವ ವ್ಯಕ್ತಿಗಳಿಗೆ ಆರೈಕೆ ಮತ್ತು ರಕ್ಷಣೆಯ ಅಗತ್ಯ ಇರುವುದು ಕಂಡು ಬಂದಾಗ ಕಾನೂನು ಜಾರಿ ಸಂಸ್ಥೆಗಳು, ನಮ್ಮ ಇಲಾಖೆ ಹಾಗೂ ಮಾನಸಿಕ ಆರೋಗ್ಯ ಸಂಸ್ಥೆಗಳು ತಮ್ಮ ನಡುವಿನ ತುರ್ತು ಪ್ರಕ್ರಿಯೆ ವ್ಯವಸ್ಥೆಯನ್ನು ಸಮನ್ವಯಗೊಳಿಸುವುದು, ಅವಶ್ಯಕವಾಗಿರುವ ಮಾನಸಿಕ ಅಸ್ವಸ್ಥತೆಯುಳ್ಳ ವ್ಯಕ್ತಿಗಳನ್ನು ನಿಗಾವಹಿಸಲು ಏಕೀಕೃತ ಮಾರ್ಗಸೂಚಿಯನ್ನು ಒದಗಿಸುವುದು. ಮೊದಲನೇದು, ಪೊಲೀಸ್ ಠಾಣೆಯ ಅಧಿಕಾರಿಯು ತನ್ನ ಠಾಣಾ ವ್ಯಾಪ್ತಿಯಲ್ಲಿ ಅಲೆದಾಡುತ್ತಿರುವ ಅಥವಾ ಕಂಡುಬರುವ ಮಾನಸಿಕ ಅಸ್ವಸ್ಥರನ್ನು ಸಂಖ್ಯೆಯುಳ್ಳ ಅಥವಾ ತನ್ನ ಆರೈಕೆ ಮಾಡಿಕೊಳ್ಳಲು ಅಸಮರ್ಥನಾದ
ಹಾಗೂ ಸ್ವಯಂ ಅಥವಾ ಇತರರಿಗೆ ಅಪಾಯ ಉಂಟು ಮಾಡುವ ವ್ಯಕ್ತಿಯನ್ನು. ಇದೇ ವೇಳೆ ಕಾಯ್ದೆಯ ಕುರಿತು ಉಪನ್ಯಾಸ ನೀಡಿದ ರಿಮ್ಸ್ ಆಸ್ಪತ್ರೆ ಮಾನಸಿಕ ವಿಭಾಗದ ಮುಖ್ಯಸ್ಥ ಹಾಗೂ ಪ್ರಾಧ್ಯಾಪಕ ಡಾಕ್ಟರ್ ರಮೇಶ್ ಬಾಬು ಮಾತನಾಡಿ, ಮಾನವನ ಪ್ರತಿಯೊಂದು ಕೋಶದಲ್ಲಿಯೂ ಮನಸ್ಸು ಇರುತ್ತದೆ. ಮನಸ್ಸು ಹೃದಯ ಅಥವಾ ತಲೆಯಲ್ಲಿ ಇರುವುದಿಲ್ಲ. ಆದ್ದರಿಂದ ನೀವು ಮೊದಲು ಅರ್ಥೈಸಿಕೊಳ್ಳಬೇಕು. ಮಾನಸಿಕ ಆರೋಗ್ಯ ಆರೈಕೆಯು ಕಾಯ್ದೆಯು ಸಮುದಾಯದ ಪಾಲ್ಗೊಳ್ಳುವಿಕೆಯ ಆಧಾರದ ಮೇಲೆ ನಿಂತಿದೆ. ಪ್ರತಿಯೊಬ್ಬರೂ ಕಾಯ್ದೆಯ ಬಗ್ಗೆ ತಿಳಿದುಕೊಳ್ಳುವುದು ಅತ್ಯಂತ ಮುಖ್ಯವಾಗಿರುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾನಸಿಕ ರೋಗ ತಜ್ಞರಾದ ಅನಿಲ್ ಗುಮಾಸ್ತೆ, ಸ್ನೇಹ, ಮಂಜುಳಾ, ಶ್ರೀಕಾಂತ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಹರೀಶ್, ಕುಮಾರಸ್ವಾಮಿ, ಡಿವೈಎಸ್ಪಿ ಶಾಂತವೀರ ಸೇರಿದಂತೆ ಜಿಲ್ಲೆಯ ವಿವಿಧ ಠಾಣೆಗಳ ಸಿಪಿಐಗಳು, ಪಿಎಸ್ಐಗಳು, ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದರು. ರಾಯಚೂರು ನಗರದ ಪ್ರಮುಖ ರಸ್ತೆಗಳಿಂದ ಗುಂಡಿಗಳ ಸಮಸ್ಯೆಗೆ ವಾಹನ ಸವಾರರು ಹೈರಾಣಾಗಿದ್ದು, ರಸ್ತೆಯಲ್ಲಿ ಗುಂಡಿಗಳಿಂದ ನಿತ್ಯ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತಿತ್ತು. ಮಹಾನಗರ ಪಾಲಿಕೆ ಮಾಡಬೇಕಾದ ಕೆಲಸ ಇದೀಗ ಟ್ರಾಫಿಕ್ ಪೊಲೀಸರು ಮುಂದಾಗಿ ಗುಂಡಿಗಳನ್ನು ಮುಚ್ಚುವ ಕೆಲಸ ಮಾಡುತ್ತಿದ್ದು, ಸಾರ್ವಜನಿಕರು ಪೊಲೀಸ್ ಕಾರ್ಯ ಶ್ಲಾಘಿಸಿದ್ದಾರೆ. ರಾಯಚೂರು ನಗರದ ಪ್ರಮುಖ ರಸ್ತೆಗಳಲ್ಲಿನ ಗುಂಡಿಗಳ ಸಮಸ್ಯೆಗೆ ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ. ರಸ್ತೆಯಲ್ಲಿ ಗುಂಡಿಗಳಿಂದ ನಿತ್ಯ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತಿದ್ದು, ಮಹಾನಗರ ಪಾಲಿಕೆ ಮಾಡಬೇಕಾದ ಕೆಲಸ ಇದೀಗ ಟ್ರಾಫಿಕ್ ಪೊಲೀಸರು ಮುಂದಾಗಿ ಗುಂಡಿಗಳನ್ನು ಮುಚ್ಚುವ ಕೆಲಸ ಮಾಡುತ್ತಿದ್ದು, ಸಾರ್ವಜನಿಕರು ಪೊಲೀಸ್ ಕಾರ್ಯ ಶ್ಲಾಘಿಸಿದ್ದಾರೆ. ನಗರದ ಬಹುತೇಕ ಮುಖ್ಯ ರಸ್ತೆ ಸೇರಿದಂತೆ ಬಹುತೇಕ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಿದ್ದರಿಂದ ವಾಹನಗಳ ಸಂಚಾರಕ್ಕೆ ತೊಂದರೆ ಉಂಟಾಗುತ್ತಿದೆ. ಇದರಿಂದ ನಿತ್ಯ ವಾಹನ ಸಂಚಾರ ದಟ್ಟಣೆ ಹೆಚ್ಚಾಗಿ ಟ್ರಾಫಿಕ್ ಸಮಸ್ಯೆ ಎದುರಾಗುತ್ತಿದೆ. ಟ್ರಾಫಿಕ್ ಸಮಸ್ಯೆ ನಿಯಂತ್ರಣಕ್ಕೆ ಟ್ರಾಫಿಕ್ ಪೊಲೀಸರು ಮುಂದಾಗಿದ್ದಾರೆ. ನಗರ ಪಾಲಿಕೆ ಮಾಡಬೇಕಾದ ಈ ಕಾರ್ಯವನ್ನು ಟ್ರಾಫಿಕ್ ಪೊಲೀಸರು ತಾವೇ ಮುಂದೆ ನಿಂತು ಮರಂ ಕಟ್ಟಡಗಳ ತ್ಯಾಜ್ಯ ತರಿಸಿ ರಸ್ತೆಗಳಲ್ಲಿನ ಗುಂಡಿಗಳನ್ನು ಮುಚ್ಚುತ್ತಿದ್ದಾರೆ. ಟ್ರಾಫಿಕ್ ಪೊಲೀಸ್ ಠಾಣೆಯ ಪಿಎಸ್ಐ ಸಣ್ಣ ವೀರೇಶ್ ಅವರ ನೇತೃತ್ವದಲ್ಲಿ ಟ್ರಾಫಿಕ್ ಸಿಬ್ಬಂದಿಗಳು ಮಣ್ಣು ತರಿಸಿ ವಾಹನ ಸಂಚಾರಕ್ಕೆ ಅಡ್ಡಿಯಾಗಿದ್ದ ಗುಂಡಿಗಳನ್ನು ಮುಚ್ಚಿದ್ದಾರೆ. ಇದರಿಂದ ವಾಹನ ಸವಾರರಿಗೆ ಮತ್ತು ಪಾದಚಾರಿಗಳಿಗೆ ಸುಗಮ ಸಂಚಾರಕ್ಕೆ ಅನುಕೂಲವಾಗಿದೆ. ಈ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿದ್ದರಿಂದ ಅಪಘಾತಗಳಿಗೆ ಕಾರಣವಾಗುತ್ತಿದ್ದವು. ಗುಂಡಿಗಳಿಂದ ಆಗುವ ಅಪಾಯಗಳನ್ನು ತಪ್ಪಿಸುತ್ತಿದ್ದಾರೆ. ಸಾರ್ವಜನಿಕರು ಟ್ರಾಫಿಕ್ ಪೊಲೀಸರ ಈ ಕಾರ್ಯಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಟ್ರಾಫಿಕ್ ನಿಯಂತ್ರಣದ ಜೊತೆಗೆ ನಾಗರಿಕರ ಸುರಕ್ಷತೆ ಮತ್ತು ಸೌಕರ್ಯಕ್ಕೆ ಒತ್ತು ನೀಡಿದ ಪೊಲೀಸರ ಕಾರ್ಯ ಶ್ಲಾಘಿಸಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಮನೆಯ ಬಾಗಿಲು ಮುರಿದು ನಗದು ಹಣ ಮತ್ತು ಚಿನ್ನಾಭರಣಗಳನ್ನು ದೋಚಿ ಪರಾರಿಯಾಗಿದ್ದ ಖದೀಮರನ್ನು ಗ್ರಾಮೀಣ ಪೊಲೀಸ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಮನೆಯ ಬಾಗಿಲು ಮುರಿದು ನಗದು ಹಣ ಮತ್ತು ಚಿನ್ನಾಭರಣಗಳನ್ನು ದೋಚಿ ಪರಾರಿಯಾಗಿದ್ದ ಖದೀಮರನ್ನು ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳಾದ ರಾಕೇಶ್ ಕಲಮಲ, ಯಶವಂತ್ ಅಲಿಯಾಸ್ ಯಲಲಿಂಗ ಕಲ್ಮಲ, ಶಿವಕುಮಾರ್ ಅಲಿಯಾಸ್ ಶಿವ ಕಲ್ಮಲ ಒಂದೇ ಗ್ರಾಮದ ಆರೋಪಿಗಳಾಗಿದ್ದು, ಬಂಧಿತರಿಂದ 1.5 ತೊಲೆ ಬಂಗಾರ, ಟೀಕಮಣಿ ಹಾರ, 2 ಜೊತೆ ಬೆಳ್ಳಿಯ 24 ತೊಲೆ ಕಾಲು ಚೈನಗಳು, ನಗದು ಹಣ ಸೇರಿ ಒಟ್ಟು 88,000 ರೂಪಾಯಿಗಳನ್ನು ಜಪ್ತಿ ಮಾಡಿದ್ದಾರೆ. ಅಕ್ಟೋಬರ್ 26ರಂದು ಕಲ್ಮಲ ಗ್ರಾಮದ ವೆಂಕಟೇಶ್ ಎನ್ನುವವರ ಮನೆಯಲ್ಲಿ ಯಾರೂ ಇಲ್ಲದೆ ಸಮಯದಲ್ಲಿ ಬಾಗಿಲು ಕೀಲಿ ಹೊಡೆದು ಅಲೆಮಾರಿ ಮುರಿದು 1.5 ತೊಲೆ ಬಂಗಾರದ ಟೀಕಮಣಿ ಹಾರ, 2 ಜೊತೆ ಬೆಳ್ಳಿಯ ಕಾಲು ಚೈನಗಳು, ಒಟ್ಟು 24 ತೊಲೆ ಹಾಗೂ ನಗದು ಹಣ ಸೇರಿ 88,000 ರೂಪಾಯಿಗಳ ಬೆಲೆ ಬಾಳುವ ವಸ್ತುಗಳನ್ನು ಕಳ್ಳತನ ಮಾಡಿ ಪರಾರಿಯಾಗಿದ್ದರು. ಈ ಕುರಿತು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಅವರ ಮಾರ್ಗದರ್ಶನದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಕುಮಾರಸ್ವಾಮಿ ಹಾಗೂ ಜಿ ಹರೀಶ್, ಪೊಲೀಸ್ ಉಪಾಧೀಕ್ಷಕ ಶಾಂತವೀರ, ಮೇಲ್ವಿಚಾರಣೆಯಲ್ಲಿ ಸಿಪಿಐ ಸಾಬಯ್ಯ ನೇತೃತ್ವದಲ್ಲಿ ಪಿಎಸ್ಐ ಪ್ರಕಾಶ್ ರೆಡ್ಡಿ ಡಂಬಳ್ ಹಾಗೂ ಸಿಬ್ಬಂದಿಯವರಾದ ನಾಗಪ್ಪ, ಎಎಸ್ಐ ಗೌಸ್ ಪಾಷಾ, ಶಾಂತ್ ಕುಮಾರ್ ನರ್ಸಿಂಹ್ಲು, ಮೆಹಬೂಬ್ ಅಲಿ, ಮಹೇಶ್ವರ್ ರೆಡ್ಡಿ ಮತ್ತು ಅಜೀಂ ರವರನ್ನು ಒಳಗೊಂಡ ವಿಶೇಷ ತಂಡ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ವಶಕ್ಕೆ ನೀಡಿದ್ದಾರೆ. ಪ್ರಕರಣ ಕಾರ್ಯಾಚರಣೆಗೆ ನಿಯೋಜಿಸಿದ ತಂಡಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಪ್ರಶಂಸಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶ. ಶ್ರೀ ಅಯ್ಯಪ್ಪ ಸೇವಾ ಸಮಾಜಂ ತಾಲೂಕು ಘಟಕಗಳ ಉದ್ಘಾಟನೆ. ಪ್ರತಿ ಮನೆಯಲ್ಲೂ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು. ಡಾಕ್ಟರ್ ಶಿವರಾಜ್ ಪಾಟೀಲ್. ಸಿಂಧನೂರು ನಗರಸಭೆ 27 ಜನ ಕಾರ್ಮಿಕರಿಗೆ ಕನಿಷ್ಠ ವೇತನ ನೀಡಲು ಕಾರ್ಮಿಕ ನ್ಯಾಯಾಲಯ ತೀರ್ಪು. ಜಿಲ್ಲಾಧಿಕಾರಿಗಳು ಅನುಷ್ಠಾನಗೊಳಿಸಲಿ. ನಾಗರಾಜ್ ಪೂಜಾರಿ.
27ರಂದು ಗೆಳೆಯರ ಸಾಂಸ್ಕೃತಿಕ ವೇದಿಕೆಯಿಂದ ಸಂಗೀತ ಸಂಜೆ ಸನ್ಮಾನ ಕಾರ್ಯಕ್ರಮ ರೆಡ್ಡಿ ತಿಮ್ಮಯ್ಯ. ವಾರ್ಡ್ ನಂಬರ್ 2ರಲ್ಲಿ ಹಸಿರು ಹಬ್ಬ, ಪರಿಸರ ನಾಶವೇ ಮನುಕುಲದ ನಾಶ, ಡಾಕ್ಟರ್ ರವಿರಾಜನ್. ಮಾನಸಿಕ ಆರೋಗ್ಯ ಕಾಯ್ದೆ ಕುರಿತು ಪೊಲೀಸರಿಗೆ ತರಬೇತಿ ಕಾರ್ಯಾಗಾರ, ಮಾನಸಿಕ ಅಸ್ವಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಾಗ ನಿಯಮ ಪಾಲನೆ ಮಾಡಿ, ಎಸ್ಪಿ ಪುಟ್ಟಮಾದಯ್ಯ. ರಸ್ತೆ ಸಂಚಾರಿ ಪೊಲೀಸರಿಂದ ತಗ್ಗುಗುಂಡಿ ಮುಚ್ಚಿಸುವ ಕೆಲಸ, ಸಾರ್ವಜನಿಕರ ಶ್ಲಾಘನೆ. ಮತ್ತು ಕಲ್ಮಲದಲ್ಲಿ ಮನೆಗಳ್ಳತನ ಮಾಡಿದ 3 ಜನ ಆರೋಪಿಗಳ ಬಂಧನ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, ರಾಯಚೂರು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಇಲ್ಲಿಗೆ ವಾಸ್ತವ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.